ಅದ್- ಹರಿ ಕೃಷ್ಣ ಹರಿ ರಾಮ ಪರಮೇಶ್ವರ ಕೋಟಿ ಕೋಟಿ ನಮಸ್ಕಾರಗಳು ಗುರುಗಳೇ. ಶುಭವಾಗ್ಲಿ ಶುಭವಾಗ್ಲಿ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಒಳ್ಳೇದಾಗ್ಲಿ. ಗುರುಗಳೇ, ಅಮ್ಮ ನೀವು ಚೆನ್ನಾಗಿದ್ದೀರಿ ಗುರುಗಳೇ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ತಮ್ಮ ಆಶೀರ್ವಾದ ಚೆನ್ನಾಗಿದೆ ಗುರುಗಳೇ. ಅಯ್ಯೋ, ಭಗವಂತನ ಅನುಗ್ರಹ. ಆ? ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ಪರಮೇಶ್ವರ ಗುರು ಆಶೀರ್ವಾದ ಗುರುಗಳೇ. ಸೋಮವಾರದ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಎಲ್ಲಿ ಗುರುಗಳೇ? ದೇವ್ರು ಒಳ್ಳೇದು ಮಾಡ್ಲಪ್ಪ. ಎಲ್ಲಿಂದ ಫೋನ್ ಮಾಡ್ತಿರೋದು? ಹರಿಹರ ಗುರುಗಳೇ, ಹರಿಹರದಿಂದ. ಓಹೋ ಹೋ 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 ಹೋ, JCP. ಗುರುಗಳೇ, ನೀವು ದೇವರು ಇದ್ದಂಗ್ ಗುರುಗಳೇ. ಏನು ನಾವ್ ಮಾತಾಡಿದ್ರು ನಿಮ್ಮ ಕಟ್ಟಾಗಿ ಹೇಳ್ಬಿಡ್ತೀವಿ ಗುರುಗಳೇ. ಏನಿಲ್ಲಪ್ಪ, ನಿಮ್ ಧ್ವನಿ ಕೇಳಿದ್ ನೆನಪಾಯ್ತು. ಅಯ್ಯೋ, ಪರಮೇಶ್ವರಗೆ ದನಿ ಬೇಗ ಗೊತ್ತಾಗ್ಬಿಡ್ದೆ ಗುರುಗಳೇ. ಆಯ್ತು, ಒಳ್ಳೇದಾಗ್ಲಿ. ಐ ಥಿಂಕ್ ನೀವು ಈ ಮುಂಚೆ ಒಂದು 3-4 ಸರಿ ಮಾತಾಡಿದ್ದೀರಲ್ಲ? ಇಲ್ಲ ಗುರುಗಳೇ. ಮಾತಾಡಿದ್ದೀರಿ. ನಾನು ಎಷ್ಟು ಸರಿ ಹೇಳಿದ್ದೀನಿ ನಿಮಗೆ ಕೌನ್ಸಿಲಿಂಗ್ ಬಂದು ಮಾತಾಡಿ ಅಂತ. ಗುರುಗಳೇ, ನಿಮಗೆ 1 ವರ್ಷ ಆದ್ಮೇಲೆ ಒಂದ್ಸಲ ಮಾತಾಡಿದೆ, ಈಗ 2ನೇ ಸಲ ಮಾತಾಡ್ತಿರೋದು ಗುರುಗಳೇ ನಿಮ್ಮ ಹತ್ರ. ಆಯ್ತು, ಏನಾದರೂ ಹೇಳೋದಿದೆಯೇನಪ್ಪ? ಹೇಳ್ಬೇಕು ಗುರುಗಳೇ. ಹೇಳಪ್ಪ. ಮಾತಾಡ್ಬೇಕು ಗುರುಗಳೇ ನಿಮ್ಮ ಹತ್ರ. ದೇವರದಿಂದ ಪರಮೇಶ್ವರ ಕಣ್ಣಿಂದ ಲೈನ್ ಸಿಕ್ತು ಗುರುಗಳೇ. ಬೇಗ ಹೇಳಪ್ಪ. ಗುರುಗಳೇ, ನೀವ್ ಹೇಳಿದ ಮಾತಿಗೆ ಈಗ ನಮ್ಮ ಮನೆಯವ್ರಿಗೆ ಬಂದ್ರು, ಅವ್ರ ತವ್ರ ಮನೆಗೆ ಶಾಶ್ವತ ಕೊನೆ ಆಗ್ಲಿ ಬೀಳ್ಲಿ ಅಂತ ಹೇಳಿದ್ರು ಗುರುಗಳೇ. ನೀವು ಬಂದ ಮೇಲೆ ಅವ್ರ ತವ್ರ ಮನೆ ಕೊನೆ ಶಾಶ್ವತವಾಗಿ ಮುಚ್ಚಿ ಬಿಡ್ಬೇಕು ಆತರ ಅಂತ ಹೇಳಿದ್ರು ಗುರುಗಳೇ. ಏನ್ ಮಾಡಿದ್ರು ಎಷ್ಟು ತಾಳ್ಮೆಯಿಂದ ಇದ್ರು ಗುರುಗಳೇ, ಅವ್ರ ತವ್ರ ಮನೆ ಹೋಗೋದು ಬಿಡಂಗಿಲ್ಲ ಗುರುಗಳೇ ನಮ್ಮ ಮನೆಯವರು. ಎಷ್ಟು ದಿವಸಕ್ಕೊಮ್ಮೆ ಹೋಗ್ತಾರೆ? ನೀವು ಫಸ್ಟಿಗೆ ಅಂತ ಸಂಬಂಧ ಬೇಡ, ಇದು ನನ್ಗೋಸ್ಕರ ಹೋಗಿ ತಲೆ ಬಾಗಿ ಹೋಗ್ ಬನ್ನಿ ಹೇಳಿದ್ರು ಗುರುಗಳೇ. ನಾವ್ ಹೋಗ್ಲಿಲ್ಲ, ಅಮ್ಮನೆ ಹೋಗಿ ಕರ್ಕೊಂಡ್ ಬಂತು. ಹೇಳಿದ ಮಾತು ಕೇಳಂಗಿಲ್ಲ ಗುರುಗಳೇ. ಏನ್ ಮಾಡ್ಕೊಂಡು ಗೊತ್ತಾಗ್ತಿಲ್ಲ ಗುರುಗಳೇ ನನಗಂತ. ನಿಮ್ಮ ಹೆಂಡತಿ ಇದಾರಲ್ಲ ಪಕ್ಕದಲ್ಲಿ? ಇದಾರ ಗುರುಗಳೇ. ಕೊಡಪ್ಪ, ಮಾತಾಡೋಣ. ಈಗ ನಮ್ ಹೆಂಡತಿ ಇದಾರೆ, ನಾನು JCP ಅಲ್ಲಿ ಬಂದು ಕೂತ್ಕೊಂಡಿನಿ ಗುರುಗಳೇ. ಮನೆ ಇಲ್ಲೇ ನಿಮ್ಗೆ ಸ್ವಲ್ಪ ಕೇಳ್ತೀನಿ ಗುರುಗಳೇ, ಬೀಜ ಮಾಡ್ಕೋಬೇಡಿ ದಯವಿಟ್ಟು. ಅಲ್ಲ, ಮಾತಾಡೋ ಆ ಭಾವನೆಯಲ್ಲಿ ಇದ್ದಾರ ಅವರು ಅಂತ? ಇದ್ದಾರೆ ಗುರುಗಳೇ. ಕಳಿಸ್ತೀನಿ ಗುರುಗಳೇ. 7 ನಿಮಿಷ ಗುರುಗಳೇ. ಓಡಪ್ಪ. ನಾನ್ JCP ಅಲ್ಲಿ ಕೂತ್ಕೊಂಡು ಮಾತಾಡಕತ್ತೀನಿ ಗುರುಗಳೇ. ಮನೆಯಿಂದ ಅಪ್ಪ ಅಮ್ಮ ಮನೆ ಒಳಗಿದ್ದಾರೆ. JCP ತಗೊಂಡು ಹೋದಿರ? ನೀವೇ ಒಬ್ಬರೇ ಹೋಗಿ? ನಾವ್ ಒಬ್ಬರೇ ಇದ್ದೀನಿ ಗುರುಗಳೇ. JCP ಅಲ್ಲಿ ಕೂತ್ಕೊಂಡಿದ್ದೀನಿ. ಮನೆಯಿಂದ 5 ನಿಮಿಷ ಅಷ್ಟೇ ಗುರುಗಳೇ. ಇಲ್ಲಿ 5 ನಿಮಿಷ? 2 ನಿಮಿಷ ಗುರುಗಳೇ. ಜಯ 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 ಬರೋದ 1 ನಿಮಿಷ ಬರ ಜಲ್ದಿ ಬರ छोटे बरा 1 ನಿಮಿಷ ಜಲ್ದಿ ಪ್ರೋಗ್ರಾಮ್ ಗಂಡ ಬಂದೇಕ್ರೆ. ನಮ್ಗೋಸ್ಕರ 100 ಜನ ಪ್ರೋಗ್ರಾಮ್ ಕೇಳ್ತಾ ಗುರುಗಳೇ. ಅದಕ್ಕೋಸ್ಕರ ದಯವಿಟ್ಟು ಯಾಕಂದ್ರೆ ನಾನು ರಥ ಮುಟ್ಟಿ ಹೇಳ್ತಾ ಇದ್ದೇನೆ ಗುರುಗಳೇ. ನಾನು JCP ಪಕ್ಕದಾಗ ಕರ್ಸ್ಬಿಟ್ಟು ಮಾತಾಡಕತ್ತೀನಿ. ಈಗ ಬಂದಾರ ಗುರುಗಳೇ, ಮಾತಾಡಿ ಗುರುಗಳೇ. ಪ್ರೀತಿಯ ಸೋನು ಕಾರ್ಯಕ್ರಮ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಸರ್. ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಓ, ಚೆನ್ನಾಗಿದ್ದೀನವ್ವ. ಏನ್ ಅಡಿಗೆ ಮಾಡ್ತಿದ್ರಾ? ಇಲ್ಲ ಸರ್, ಊಟ ಆಯ್ತು. ನಿಮ್ದು ಸರ್? ಓ, ಊಟ ಆಯ್ತು. ಏನ್ ಅಡಿಗೆ ಮಾಡಿದ್ರಿ? ಚಿಕನ್ ಮಾಡಿದ್ವಿ ಸರ್ ಇವತ್ತು. ಏನು ವಿಶೇಷ? ಏನಿಲ್ಲ ಸರ್, ನಾವು ತವ್ರ ಮನೆಗೆ ಹೋಗಿದ್ದೆ ಸರ್. ಹಬ್ಬ ಇತ್ತು, ಹಂಗಾಗಿ ಊರಿಂದ ಇವತ್ತೇ ಬಂದ. ತವ್ರ ಮನೆಗೆ? ಹಂಗಾಗಿ ನಮ್ಮ ಮನೆಯವ್ರು ತಂದಿದ್ರು. ನಿಮ್ ಮನೆಯವ್ರು ನೀವು ತವ್ರ ಮನೆಗೆ ಹೋದ್ರೆ ಬೇಜಾರ್ ಮಾಡ್ಕೊಳ್ತಾರಲ್ಲ, ಯಾಕೆ? ಅವರೇ ಕಳ್ಸಿದ್ರಲ್ಲ ಸರ್, ನಾನು ಹೇಳು. ಆಯ್ತು, ಇರ್ಲಿ. ಈ ಮುಂಚೆ ತವ್ರ ಮನೆಗೆ ಹೋದಾಗ ಇವರೇ ಬಂದು ಕರ್ದಿದ್ದ ನಿಮ್ನ? ಇಲ್ಲ ಸರ್, ಇವರೇ ಕರ್ದಿದ್ದು ಅಂತ ಹೇಳಿ ನಮ್ಮ ಅತ್ತೆ ಮಾವ ಎಲ್ರು ಬಂದ್ರು ಕರ್ಕೊಂಡ್ ಬಂದ್ರು. ಅಂದ್ರೆ ಅವಾಗೇನೋ ಸ್ವಲ್ಪ ಬೇಜಾರಾಗಿ ಹೋಗಿದ್ರಾ? ಹಾ ಸರ್, ಬೇಜಾರಾಗಿ ಹೋಗಿದ್ವಿ ಸರ್. ಆಯ್ತು, ಈಗೆಲ್ಲ ಸರಿ ಇದೆ? ಹಾ ಸರ್, ಎಲ್ಲ ಸರಿ ಇದೆ. ಚೆನ್ನಾಗಿದ್ದೀವಿ ಸರ್, ನನ್ಗೇನು ಬೇಜಾರಿಲ್ಲ. ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಈಗೇನು ಅವರು ನನ್ನ ಹೆಂಡತಿ ನಮ್ಮ ಅಪ್ಪ ಅಮ್ಮನ ಅಥವಾ ಯಾರೋ ಅತ್ತೆ ಏನೋ ಕರೆಯೋಕೆ ಬಂದಿದ್ರಂತಲ್ಲ, ಸೊ ಅವ್ರ ಮಾತು ಕೇಳಿ ಪಾಪ ಅವತ್ತು ಬಂದಿದ್ದೀರಿ, ಎಲ್ಲ ಸರಿ ಇದೆ, ಭಾಳ ಚೆನ್ನಾಗಿ ನಡ್ಕೊಳ್ತಾರೆ, ನಿಮ್ಮ ಆರೈಕೆ ನಿಮ್ಮ ಆಶೀರ್ವಾದ. ಬಟ್ ಒಂದು ಚಿಕ್ಕ ವಿಚಾರ ಹೇಳಿದ್ರು, ಅದನ್ನ ಅನ್ಯತಾ ಭಾವಿಸ್ಬೇಡವ. ಅವ್ರು ಹೇಳಿದ್ದು,
ಈ ತವ್ರ ಮನೆಗೆ ಆಗಾಗ ಜಾಸ್ತಿ ಹೋಗ್ತಾರೆ ಅಂತ. ಈಗ ನಾನು ಹೇಳೋದು ಹೋಗ್ಬೇಡ ಅಂತ ನಾನು ಹೇಳಲ್ಲವ. ಇಲ್ಲ ಸರ್, ಇಲ್ಲ ಆದ್ರೆ ಸರ್. ಹೋಗುವಾಗ ಈಗ ಯಾಕಂದ್ರೆ ನೀವು ಅಲ್ಲಿ ಬೆಳೆದ್ರಿ ಅಥವಾ ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದಿದ್ದೀರಿ, ತಂದೆ ತಾಯಿ ಎಲ್ಲ ಓಕೆ, ಬಟ್ ಅಲ್ಲ ಯಾವಾಗ ಸರ್, ನಾನು ಅವ್ರ ಮಾತನ್ನ ಮೀರಿ ಹೋಗಲ್ಲ ಸರ್. ಇನ್ನು ಯಾವಾಗಂದ್ರೆ ಅವತ್ತು ಜಗಳ ಆಡ್ ಬಂದಾಗಿಂದನು ಹೋಗೇ ಇಲ್ಲ. ಇವಾಗ ಹಬ್ಬ ಅಂತ ಹೇಳಿ ತವ್ರ ಮನೆಯಿಂದ ಅವ್ರು ಬಂದು ಕರ್ಕೊಂಡು ಹೋಗಿದ್ರು, ಅವಾಗ ಕಳ್ಸಿದ್ರು, ಓಕೆ ಓಕೆ ಹೋಗಿದ್ದೀನಿ. ಅವ್ರಾಗಿ ಕಳಿಸ್ತಾರೆ. ಅತ್ತೆ ಮಾವ ಎಲ್ರು ಅತ್ತೆ ಮಾವ ಇರವ ನಾನು ಮಾತಾಡ್ತೀನಿ ಇರವ, ಬಟ್ ನಿನಗೆ ನಾನು ಎಲ್ರು ಒಪ್ಪಿ ಅತ್ತೆ ಮಾವ ಎಲ್ರು ಹೋಗ್ಬಾರಮ್ಮ ಅಂತ ಹೇಳಿ ಅವರೇ ಕಳಿಸ್ತಾರೆ ಸಾಕು. ಹೋದ್ಮೇಲೆ ಇಷ್ಟ ದಿನ ಇದ್ ಬಾ ಅಂತ ಹೇಳ್ತಾರೆ, ಇದ್ ಬಂದ್ಬಿಡ್ತೀನಿ ಸರ್. ಏನು ಕಿರಿಕಿರಿ ಇಲ್ಲ, ಚೆನ್ನಾಗಿರ್ತಾರೆ. ಅವ್ರನ್ನು ಮಾತಾಡ್ತಾರೆ, ಚೆನ್ನಾಗಿರ್ತಾರೆ. ಅತ್ತೆ ಮಾವನ ಜೊತೆ ಚೆನ್ನಾಗಿದ್ದೀರಾ? ಅತ್ತೆ ಮಾವ, ಮೈದ್ನ ಹೆಂಡತಿ ಎಲ್ರು ಚೆನ್ನಾಗಿದೆ ಸರ್. ಮತ್ತೆ ಯಾಕೆ ಗಂಡಂದಿ ಈಗ ಕಂಪ್ಲೇಂಟ್ ಯಾಕೆ? ಏನಿಲ್ಲ ಸರ್, ಅವ್ರು ಏನ್ ಹೇಳ್ತಾರಂತ ನನಗೆ ಒಂದು ಗೊತ್ತಿಲ್ಲ. ಅವ್ರು ಒಂಚೂರು ಕುಡಿಯೋದೇ ಬಿಟ್ಟಿಲ್ಲ ಸರ್. ಅದು ಒಂದು ಸರ್ ಟೆನ್ಷನ್. ಏನಿಲ್ಲ, ತುಂಬಾ ಕುಡಿತಾರಾ? ಕುಡಿಯೋದೇ ಒಂದು ಸರ್, ಏನಿಲ್ಲ. ಡೈಲಿ ಕುಡಿತಾರಮ್ಮ? ಹೇಳು ಕರೆಕ್ಟಾಗಿ. ಡೈಲಿ ಕುಡಿತಾರ? ಹೇಳಿ, ನನ್ನ ಹತ್ರ ಧೈರ್ಯವಾಗಿ ಹೇಳು. ಈಗ ಫಸ್ಟಿಗೆ ಗಲಾಟೆ ಆದಾಗಿಂದ ಕುಡಿತಿದ್ದೇವಲ್ಲ ಸರ್, ಇವಾಗ ವಾರದಲ್ಲಿ ಒಂದ್ಸತಿ 2 ಸತಿ ಅಂದ್ರೂ ಕುಡಿತೇವೆ. ಇವತ್ತು ಕುಡ್ಕೊಂಡ್ ಬಂದಿದ್ರೆ? ಬಂದಾಗ ಕುಡಿಯೋದು ಬಿಟ್ಟಿದ್ದೆ. ಇವಾಗ ಯಾಕೆ ಕುಡ್ಕೊಂಡ್ ಬಂದಿದ್ರಿ? ಮತ್ತೆ ಯಾಕೆ ಕುಡಿದಿರ್ತ ನೀವೇ ಕೇಳ್ರಿ ಸರ್. ಅವ್ರು ಹೇಳಿ ಇವಾಗ ಯಾಕೆ ಕುಡ್ದಿದ್ಯಪ್ಪ? 8 ದಿನದಲ್ಲಿ ಬರ್ರಿ ಅಂತ ಹೇಳಿದ್ರಿ. ಈಗ ನೀವ್ ಹೇಳಿದಕ್ಕೋಸ್ಕರ ನೀವು ಬಾಗಿ ಕರೆದ್ ಬರ್ರಿ ಅಂತ ಹೇಳಿದ್ರಿ ಸರ್. ಅದು ಬಿಡಪ್ಪ, ಈಗ ಆಕೆ ಎಲ್ಲ ಚೆನ್ನಾಗಿದ್ದಾಳೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಪ್ಪ. ನೀನ್ ಯಾಕೆ ಕುಡ್ದು ಬಂದಿದ್ಯಾ? ಅಲ್ಲ ಸರ್, ನಮ್ದು ಏನಂದ್ರೆ ಈಗ ಎಲ್ಲ ಗಲಾಟೆ ಆಯ್ತು, ಮುಗೀತು, ಎಲ್ಲ 1 ವರ್ಷದ ಮೇಲೆನೆ ಆಯ್ತು. 2 ವರ್ಷ ಆಗಕ್ಕೆ ಬಂತೆ ಸರ್. ಇವಾಗೆಲ್ಲ ಹೋಗಿದ್ದನ್ನೆಲ್ಲ ತೆಗಿಬೇಡಪ್ಪ, ಚೆನ್ನಾಗಿದೀವಿ, ಯಾಕೆ ಚೆನ್ನಾಗಿರೋಣ ಅಂತ ಹೇಳಿದ್ರೆ ಬರೀ ಹಿಂದಿಂದೆ ತೆಗಿತಾರೆ. ನೀನು ಸತ್ಯ ಹೇಳು, ನಾನು ಯಾವ ಹಿಂದಿಂದೆ ತೆಗಿಯೋದು, ನಾನ್ ದಿನ ಕುಡಿಯೋನೆ, ನೀನೇನ್ ದುಡ್ಡು ಹಾಕ್ತೀನೋ ಅಂತ ಹೇಳ್ತಾರೆ ಸರ್. ಇವಾಗ ಅಮ್ಮನ ಎದುರಿಗೆ ಬಂದು ಮತ್ತೆ ಎದುರಿಗೆ ಬಂದು ಹೇಳ್ತಿದ್ದಾರೆ, ನಾನ್ ದಿನ ಕುಡಿಯೋನೆ, ನಾನ್ ದಿನ ಕುಡಿತೀನಿ, ನಾನ್ ದುಡಿತೀನಿ, ನಾನು ಕುಡಿತೀನಿ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ನಾವ್ ಹೇಳಿದ್ವಿ, ಕುಡಿಯಪ್ಪ, ನೀನ್ ದುಡಿತಿದ್ಯಾ ಕುಡಿತಿದ್ಯಾ, ನಾವೇನ್ ದುಡ್ಡು ಕೊಡಲ್ಲ ನಿನಗೆ ಅಂತ ಹೇಳಿ ಹೇಳಿದ್ವಿ. ಸುಮ್ಮನಾದ್ವಿ, ನಾವ್ ಏನು ಹೇಳೋದೇ ಇಲ್ಲ ಅವ್ನಿಗೆ. ಅಂದ್ರೆ ನಾನ್ ಡೈಲಿ ದುಡಿತೀನಿ, ಅದಕ್ಕೆ ನಾನು ಕುಡಿದು ಬರ್ತೀನಿ ಅಂತ ಹೇಳಿದ್ರೆ. ಆದ್ರೆ ನಾವ್ ಊರಿಗೆ ಹೋದಾಗಿಂದ ಕುಡ್ದಿಲ್ಲಂತೆ ಸರ್. ಇವತ್ತು ಕುಡ್ದಿದಾರಂತೆ. ಇವತ್ತು ಯಾಕೆ ಕುಡಿದ್ರು? ಬಿಡಿ ನಾನು ಕೇಳ್ತೀನಿ, ಬಟ್ ನಿನಗೆ ಅದ್ ನಾನು ಮಾತಾಡ್ತೀನವ, ಧೈರ್ಯವಾಗಿ. ದುಡಿತಾರೆ, ಚೆನ್ನಾಗಿರ್ತಾರೆ, ಎಲ್ಲಾ ದುಡಿತಾರೆ, ಕಷ್ಟಪಟ್ಟು ದುಡಿತಾರೆ. ದುಡಿಯೋದ್ರಲ್ಲಿ 1 ರೂಪಾಯಿನ ಅವ್ನ ನನಗಂತ ಹೇಳಿ ಅವ್ನ ಇಟ್ಕೊಳೋದಿಲ್ಲ. ದುಡಿತಾನೆ, ಖರ್ಚು ಮಾಡ್ತಾನೆ, ಎಲ್ಲ ಮಜಾ ಮಾಡ್ತಾನೆ. ಇದಕ್ ಹಾಕೋದು, ಅದಕ್ ಖರ್ಚು, ಇದಕ್ ಖರ್ಚು ಅಂತ ಹೇಳಿ ಎಲ್ಲ ಖರ್ಚು ಮಾಡ್ತಾರೆ. ಕೇಳಿ, ಬೈತಿಲ್ಲ. ಹೌದು ಇರ್ಲಿ. ಅಂದ್ರೆ ಈಗ ಮನೆದು ಆಗು ಮನೆಗೆ ಅಲ್ಲವಾ, ಮನೆಗೆ ತಂದು ಹಾಕೋದೆಲ್ಲ ಗಂಡನೆ ಮಾಡೋದಾ? ಅದೇ ಅಲ್ಲ ಸರ್, ಕಷ್ಟಪಟ್ಟು ದುಡಿತಾರೆ. ಕಷ್ಟಪಟ್ಟು ದುಡ್ದು ಅದನ್ನ ಖರ್ಚು ಮಾಡೋದೇನಿದೆ ಸರ್? ಕುಡಿಯೋದ್ರಲ್ಲಿ ಏನ್ ಸಿಗುತ್ತೆ ಸರ್? ಯಾರಿಗೆ ಖರ್ಚು ಮಾಡ್ತೀವಿ? ಕಷ್ಟಪಟ್ಟು ದುಡಿತಾರೆ. ಅದನ್ನೇ ನಾಳೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅತ್ತೆ ಕೇಳಲ್ವಾ ಅಂತ? ಅತ್ತೆ ಮಾವ ಕೇಳಿದ್ರೆ ಏನ್ ಹೇಳ್ತಾರೆ ಸರ್? ನಾನ್ ದುಡಿತೀನಿ, ನನಗ್ ಬೇಡ ಏನ್ ಖರ್ಚಿಗೆ ಅಂತ ಹೇಳ್ತಾರೆ ಸರ್. ನನಗೆ ಖರ್ಚಿಗೆ ಬೇಡ. ಸರ್ ಅವಳು ಮಾತು ನಂಬೇಡಿ ಸರ್. ಇವ್ರು ಎಷ್ಟು ಜನ ಮಕ್ಕಳು ನಿಮ್ಮ ಮೈದ್ನ? ಇಬ್ರೇ ಸರ್, ಅಣ್ಣ ತಮ್ಮ. ಇವನೇ ದೊಡ್ಡವರು, ಮೈದ್ನ ಸಣ್ಣನು. ಅವರು ಕೆಲ್ಸಕ್ಕೆ ಹೋಗ್ತಾರಾ? ಅವರು ಕಂಡಕ್ಟರ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಒಟ್ಟಿಗೆ ಇರೋದಾ? ಒಟ್ಟಿಗೆ ಇರೋದು ಸರ್. ಅತ್ತೆ ಮಾವ ಅಥವಾ ಮೈದ್ನ ಇವರೆಲ್ಲರೂ ಅತ್ಯಂತ ಎಲ್ರು ಒಟ್ಟಿಗೆ ಸರ್ ಇರೋದು. ನಾವು ಗೌರವದಿಂದ ಚೆನ್ನಾಗಿದ್ದೀರಿ. ಹಾ ಸರ್, ಮೈದ್ನನು ಹೇಳ್ತಾರೆ ಚೆನ್ನಾಗಿರ್ಬೇಕು, ಓದಿದ್ದೆಲ್ಲ ಹಳೇದೆಲ್ಲ ತೆಗಿಬೇಡ, ಗಂಡ ಹೆಂಡತಿ ಇವಾಗ ಚೆನ್ನಾಗಿದ್ದೀರಾ, ಚೆನ್ನಾಗಿರ್ರಿ, ನೀವ್ ಏನ್ ಕಡಿಮೆ ಅಂದ್ರೆ ನನಗ್ ಕೇಳ್ರಿ ಅಂತ ಎಲ್ಲ ಹೇಳ್ತಾರೆ ಸರ್. ಎಲ್ಲಾ ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಈ JCP ಏನು ತಿಂಗಳಾನ್ಗಟ್ಲೆ ಕೆಲ್ಸ ಇರ್ಲಿಲ್ವಂತ ಇತ್ತೀಚೆಗೆ, ಹೌದಾ? ಹೌದು ಸರ್, ಒಂದ್ ತಿಂಗಳ ಮೇಲ್ಪಟ್ಟೆ, 1 ತಿಂಗಳ ಮೇಲೆ ಆಯ್ತು ಸರ್ ಕೆಲಸ ಇರಲಿಲ್ಲ. 1 ವಾರದಿಂದ ನಮ್ಮ ಊರಲ್ಲಿ ತಂದಿದ್ದಾರೆ JCP. ಹರಿಯಾಣದಲ್ಲೇ ಇತ್ತು ಸರ್. ಹೋದ ವರ್ಷ ಫುಲ್ ಅಲ್ಲೇ ಇತ್ತು. 1-2 ತಿಂಗಳಾಯ್ತು ಸರ್ ಇಲ್ಲೇ ತಗೊಂಡ್ಬಂದಿರೋದು. 1 ತಿಂಗಳು ಮನೆ ಮುಂದೆ ನಿಲ್ಸಿದೀವಿ. ಈಗ 1 ವಾರದಿಂದ ಕೆಲಸ ಮಾಡಿದ್ದಾರೆ ಸರ್. ಓಕೆ, ಈಗ ಅಲ್ಪ ಸ್ವಲ್ಪ ಕೆಲಸ ಸಿಗ್ತಾ ಇದೆ? ಸಿಗ್ತಾ ಇದೆ ಸರ್, 1 ವಾರದಿಂದ ಸಿಗ್ತಾ ಇದೆ. ಅಂದ್ರೆ JCP ನಿಮ್ದೇನಾ? ಹಾ ಸರ್, ನಮ್ದೆ. ಅದಕ್ಕೆ ಡ್ರೈವರ್ ಇಟ್ಟಿದ್ದೀರಾ ಅಥವಾ ನಿಮ್ ಗಂಡನೇ ಓಡಿಸ್ತಾರೆ? ಇಲ್ಲ ಸರ್, ಇವ್ರೆ ಮಾಡ್ತಾರೆ ಸರ್. ಫಸ್ಟ್ ಇಂದಾನು ನನ್ ಮದ್ವೆ ಆಗಿ 1 ವರ್ಷ ಆದ್ಮೇಲೆ ನನ್ ಪಾಪು 3 ತಿಂಗಳಿತ್ತು ಸರ್. ದೊಡ್ಡ ಮಗಳು 3 ತಿಂಗಳಿತ್ತು, ಅವಾಗಲೇ JCP ತಗೊಂಡ್ಬಂದ್ರು. ಅವಾಗಿಂದ ಬೇರೆ ಯಾವ ಡ್ರೈವರು ಸಿಕ್ತಿಲ್ಲ, ಇವರೇ ಮಾಡ್ತಾರೆ, ನಡೆಸ್ತಿದ್ದಾರೆ. ಓಕೆ, ಬೇರೆ ಡ್ರೈವರ್ ಇದ್ದ ಕಾಲದಲ್ಲಿ ನಿಮ್ ಗಂಡ ಏನ್ ಕೆಲಸ ಮಾಡ್ತಿದ್ರು? ಏನು ಮಾಡ್ತಿರಲ್ಲ, ಸುಮ್ಮನೆ JCP ಹಿಂದೆ ಡ್ರೈವಿಂಗ್ ಮಾಡ್ತಾರೆ.
ಏನಾದ್ರು ಡ್ರೈವರ್ ಸಿಕ್ಕಿದ್ರೆ ಕೆಲ್ಸ ಹುಡ್ಕೊಂಡ್ ಬರೋದು ಆತರ ಮಾಡ್ತಿದ್ರಿ ಸರ್. ಓಕೆ, ಅದೇ ಆರ್ಡರ್ಗಳು ತರೋದು ಅಥವಾ ಕೆಲಸ ಎಲ್ಲಿದೆ ಅಂತ ನೋಡೋದು, ಬಟ್ ಅಲ್ಲಿಗೆ ಡ್ರೈವರ್ ಕಳಿಸ್ತಾ ಇದ್ರು. ಕಳಿಸ್ತಾ ಇದ್ರಿ ಸರ್. ಅಂದ್ರೆ ಡ್ರೈವರ್ಗಳು ಜಾಸ್ತಿ ಇರೋದಿಲ್ಲ ಸರ್, 2 ದಿನದಿಂದ 3 ದಿನ ಅಷ್ಟೇ ಇರೋದು ಅವರು. ಆಗ್ಲಿ ಸಂತೋಷ. ಬಟ್ ನಿಮ್ಮ ಮೈದ್ನ ಅವರು ಡ್ರೈವರ್ ಆಗಿದ್ದಾರೆ. ಎಲ್ಲಿ ಡ್ರೈವರ್ ಅವರು? ಇಲ್ಲಿ ಹತ್ಮಳೆ ಡಿಪೋದಲ್ಲಿ ಸರ್, ಬಸ್ KSRTC ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಸರ್. ಓಕೆ, ಆ ತಮ್ಮನೇ ಈತನಿಗೆ ಸ್ವಲ್ಪ ಬುದ್ಧಿ ಹೇಳ್ತಾರೆ ಆಗಾಗ? ಹೇಳ್ತಾರೆ ಸರ್, ಎಲ್ರು ಹೇಳ್ತಾರೆ ಸರ್, ಒಬ್ರಂತಲ್ಲ ಎಲ್ರು ಹೇಳ್ತಾರೆ, ಅದನ್ನೇ ಹೇಳ್ತಾರೆ ಎಲ್ರು. ನೀನ್ ಚೆನ್ನಾಗಿರಪ್ಪ, ನೀನ್ ಚೆನ್ನಾಗಿದ್ರೆ ನಮ್ ನಮ್ ಸಂಸಾರನೇ ಚೆನ್ನಾಗಿರುತ್ತೆ. ಅದಷ್ಟು ಕುಡಿದ್ರೆ ನಿನ್ ಮರ್ಯಾದೆ ಸಿಗಲ್ಲ, ಕುಡಿಬೇಡ. ನನ್ ಬಾಯಿ ಮುಚ್ಚಬೇಡ, ನೆನೆಸ್ತಾರೆ. ಅದನ್ನ ಹೇಳ್ತಾರೆ ಸರ್, ಇಷ್ಟು ಕುಡಿದ್ರು ಕುಡ್ಕಂತಾರೆ, ಎಷ್ಟು ಕುಡಿದ್ರು ಕುಡ್ಕಂತಾರೆ. ಅದನ್ನ ಕುಡಿದ್ರೆ ನೀಗೇನು ಸಿಗಲ್ಲ, ಅದನ್ನ ಬಿಟ್ಬಿಡು ಅಂತ ಎಲ್ರು ಹೇಳ್ತಾರೆ ಸರ್. ಈಗ ಮನೆಗೆ ತಂದು ಕೊಡೋ ಅಂದ್ರೆ ವ್ಯವಹಾರ ಇವರೇ ನಡೆಸೋದಾ, ಅತ್ತೆ ನಡೆಸೋದಾ? ನಮ್ಮ ಮೈದ್ನೇ ನಡೆಸೋದು ಸರ್. ಓಕೆ, ಈಗ ನಿಮ್ ಗಂಡ ದುಡಿತಾರಲ್ಲ, ಅದನ್ನ 1 ರೂಪಾಯಿನೂ ಮನೆ ಕೊಡಲ್ವಾ? ಮನೆಯಲ್ಲೇ ಕೊಡ್ತಾರೆ ಸರ್ ಎಲ್ಲಾನು. ಅವನಿಗೆ ನಾನು ಅದನ್ನ ಆತರ ಹೇಳ್ತಿಲ್ಲ ಸರ್. ಓಕೆ, ಮನೆ ಕೊಡೋದು ಕೊಡ್ತಾರೆ, ಬಟ್ ಅವರು ಸ್ವಲ್ಪ ಅವ್ರಿಗೆ ಅಂತ ಈ ಖರ್ಚಿಗೆ ಈಗ ಸ್ವಲ್ಪ ಅಂತ ಇಟ್ಕೊಂಡಿರ್ತಾರಲ್ಲ ಸರ್. ಸೊ ನೀವೀಗ ದುಡ್ಡಿನ ಬಗ್ಗೆ ಮಾತಾಡ್ತಿಲ್ಲ, ಪಾಪ ಅವ್ರು ಕುಡಿತದಿಂದ ಹಾಳಾಗ್ತಿದ್ದಾರೆ. ಅದನ್ನು ಕುಡಿಯಲಿ ಸರ್, ನಾನು ಬೇಡ ಅಂತ ಹೇಳ್ತಿಲ್ಲ. ಹೇಳುವ ಕುಡಿಯೋದು ನಾನು ಬೇಡ ಅಂತಿಲ್ಲ ಸರ್. ಅವರು JCP ದುಡಿತಾರೆ, ಕಷ್ಟ ಮಾಡ್ತಾರೆ, ಕುಡಿತಾರೆ. ಕುಡಿದು ಸ್ವಲ್ಪ ಅಷ್ಟೇ ಹೇಳ್ಬಿಟ್ಟು ಎಷ್ಟ್ ಮಾತಾಡ್ಬೇಕು ಅಷ್ಟ್ ಮಾತಾಡ್ ಮಲ್ಕೋಬೇಕು. ಎಲ್ರಿಗೂ ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಹೇಳ್ಕೊಂತ ಕುದಿರ್ತಾರೆ ಸರ್ ಮನೇಲಿ. ಎಲ್ರು ನೀನ್ ಕುಡಿಯೋದ್ರಿಂದ ನನ್ ಮನೇಲಿ ಎಲ್ರು ಹಿಂಗ್ ಮಾಡ್ತಿದ್ವಿ, ಸುಮ್ನೆ ನಮಗೆ ನೆಮ್ಮದಿ ಇಲ್ದಂಗ ಆಗ್ಬಿಡುತ್ತೆ, ಸುಮ್ನೆ ಇರು ಅಂತ ಹೇಳಿ ಅತ್ತೆ ಮಾವನು ಹೇಳ್ತಾರೆ ಸರ್. ಓಕೆ, ಅಷ್ಟೇ ಕುಡಿದ್ರು ನೀ ಯಾಕೆ ಕುಡಿತೀಯಪ್ಪ, ಬೇಡ, ಅದರಿಂದ ಏನು ಲಾಭ ಇಲ್ಲ. ನೀನ್ ಎಷ್ಟ್ ತಿಂತೀಯ ತಿನ್ನು, ಏನ್ ಬೇಕೋ ಅದ್ ಮಾಡ್ಕೊಂಡ್ ತಿನ್ನು, ಕುಡಿಬೇಡ ಅಂತ ಎಲ್ರು ಹೇಳ್ತೀವಿ ಸರ್ ಮನೇಲಿ ಎಲ್ರು. ಆಯ್ತು, ಈಗ ನಾನು ಅದು ಮಾತಾಡ್ತೀನಿ. ಇಲ್ಲಿ ನೀವು ಈತ ಹೇಳ್ದಂಗೆ ತವ್ರ ಮನೆಗೆ ಪದೇ ಪದೇ ಹೋಗು ಅಥವಾ ಇವರು ಒಪ್ಪಿಗೆ ಇಲ್ದಂಗೆ ಹೋಗೋದೆಲ್ಲ ನೀವು ಮಾಡ್ತಿಲ್ಲ? ಇಲ್ಲ ಸರ್, ನನ್ ಪಾಡಿ ನಾನು ಯಾವತ್ತು ನಾನು ಯಾವತ್ತು ಹೋಗಿಲ್ಲ ಸರ್. ಅವತ್ತು ಗಲಾಟೆ ಆದಾಗಿಂದನು ನನ್ ಪಾಡಿ ನಾನು ಹೋಗ್ಬೇಕು ತವ್ರ ಮನೆಗೆ ಅಂತ ಹಠ ಹಿಡಿದು ಯಾವತ್ತು ಹೋಗಿಲ್ಲ ಸರ್. ಅವ್ರಾಗೆ ಹೋಗ್ ಬರಮ್ಮ ಅಂತ ಹೇಳಿ ಅವರೇ ಕಳ್ಸಿದ್ರೆ ಅತ್ತೆ ಮಾವ ಕಳಿಸ್ತಾರೆ ಸರ್. ಅತ್ತೆ ಮಾವ ನಾ ಹೇಳ್ತೀನಿ ನೀವ್ ಹೋಗ್ ಬಾ ಅಂತ ಹೇಳಿ ಅತ್ತೆ ಮಾವ ಹೇಳ್ತಾರೆ ಸರ್. ನಾವ್ ಅತ್ತೆ ಮಾವ ಹೆಂಗ್ ಹೇಳ್ತಾರೆ ಅವ್ರ ತಕ್ಕಂಗ್ ನಾನು ಇದ್ದೀನಿ ಸರ್. ಆಯ್ತು ತಾಯಿ, ನಿನ್ಗೆ ಒಳ್ಳೇದಾಗ್ಲವ, ಬೇಸರ ಮಾಡ್ಕೊಂಬೇಡಿ. ನಾನ್ ಜಸ್ಟ್ ಅದ್ರ ಬಗ್ಗೆ ಕ್ಲಾರಿಟಿ ತಗೊಂಡೆ. ಇಲ್ಲ ಸರ್, ನೀವ್ ಹೇಳಿದ್ರೆ ತಪ್ಪೇನಿಲ್ಲ ಸರ್, ನನಗೆ ಏನು ಬೇಜಾರಿಲ್ಲ ಸರ್. ಏನ್ ಚೆನ್ನಾಗಿ ತಿನ್ಲಿ, ಏನಾದ್ರು ಮಾಡ್ಕೊಳ್ಳಿ ಅವ್ರಿಗೆ ಅಂತ ಹೇಳಿ. ಏನಾದ್ರು ಫೋನ್ ಪೇ ಇರೋದನ್ನ ತೆಗೆದು ಮಾಡೋದು ನೀನು ಹೇಳೋದಿಲ್ಲ ಧರ್ಮವೇ ತಾಯಿ, ಅಥವಾ ಅವರ ಹಿತಕ್ಕೆ ಹೌದು. ಬಟ್ ಆತ ಆಯ್ತು, ನಾನು ಮಾತಾಡ್ತೀನಿ, ನಿನ್ಗೆ ಒಳ್ಳೇದಾಗ್ಲವ. ಅತ್ತೆ ಮಾವನ ಸೇವೆ ಮಾಡ್ಕೊಂಡು ಗಂಡನ ಕುಡಿಯೋದನ್ನ ಬಿಟ್ಬಿಡ್ರಿ ಅಂತ ಹೇಳ್ರಿ ಸರ್. ನಾನ್ ಹೇಳಿದ್ರೆ ಕೇಳಲ್ಲ, ನಮ್ಮ ಮನೇಲಿ ಅತ್ತೆ ಮಾವ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ ಸರ್ ಅವ್ರು. ಅತ್ತೆ ಮಾವನ್ನೇ ಅಪ್ಪ ಅಮ್ಮ ಅನ್ಕೊಂಡು ಬದುಕವ, ನಿನ್ಗೆ ಒಳ್ಳೇದಾಗ್ಲಿ. ಕುಡಿಯೋರ್ಗೆ ಹಲೋ ನಮಸ್ತೆ. ಅಲ್ಲಪ್ಪ ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊ. ಇವನ್ ಇಂಥ ಕಾರ್ಯಕ್ರಮ ಅಥವಾ ಇಂಥ ಪವಿತ್ರವಾದ ಕೆಲಸಕ್ಕೆ ನೀನು ಕುಡಿದ್ಬಿಟ್ಟು ಫೋನ್ ಮಾಡ್ತೀಯ ಅಂದ್ರೆ ಇನ್ನೇನು ಗೌರವ ಇಟ್ಟಿದೀಯಪ್ಪ ನೀನು? ಸರ್ ನೀವ್ ಹೇಳ್ದಂಗೆ ಕುಡಿಯೋದ್ ಬಿಡಪ್ಪ ಅಂದ್ರೆ ಸರ್, ಈಗ 6-7 ತಿಂಗಳ ಸರ್ ಕುಡಿಯೋದ್ ಬಿಟ್ಟಿರೋದು ನಾನು. ಮತ್ತೆ ಇವತ್ತು ಯಾಕೆ ಕುಡ್ದೆ ಸರ್? ಅದನ್ನೇ ಹೇಳಕ ಅವ್ರು ಈಗ ನಿನ್ನ ಹತ್ರ 100 ಸುಳ್ಳು ಹೇಳ ಸರ್. ಇವಾಗ ನಮ್ಮ ಮನೆ ಇವತ್ತು ಯಾಕೆ ಕುಡ್ದೆ ಹೇಳಪ್ಪ ಹೋಗ್ಲಿ. ಅಲ್ಲ ಸರ್, ಈಗ ಅವಳು ಏನಂದ್ರು, ನಮ್ ಗಂಡ ನಮ್ಮ ಅತ್ತೆ ಮಾವ ಹೇಳಿದ್ರು ನಾ ಕಳಿಸಿದ್ರು ನಾ ಹೋಗಿ ಬಂದೆ ಅಂತ ಹೇಳ್ದ ಸರ್. ನೀನ್ ಅದನ್ನ ಬಿಡಪ್ಪ, ಅದ್ರ ಬಗ್ಗೆ ನನ್ ಪ್ರಶ್ನೆ ಇನ್ನು ಬಂದೇ ಇಲ್ಲ. ನನ್ ಪ್ರಶ್ನೆ ಇರೋದು, ನೀವ್ ಯಾಕೆ ಕುಡಿತೀರಿ? ಕುಡಿದ್ಬಿಟ್ಟು ಫೋನ್ ಮಾಡೋ ಅಷ್ಟು ಧೈರ್ಯ ಅದು ಹೆಂಗ್ ಬಂತು ನಿಮ್ಗೆ? ಸರ್ ಅಷ್ಟು ನೋವಾಗ್ಬಿಟ್ಟೆ ಸರ್, ಮನ್ಸಿಗೆ ಬೇಜಾರಾಗ್ಬಿಟ್ಟದೆ. ಈಗ ಹೇಳಿದ್ರೆ ನಿನ್ನಿಂದಾನೇ ನಾನು ಹಾಳಾಗ್ತಿರೋದು, ನಿನ್ನಿಂದಾನೇ ನಾನು ಕುಡಿತಿರೋದು, ನೀನ್ ಇರ್ಬಾರ್ದು, ನೀನ್ ಬಿಟ್ಟು ಹೋಗಂತ ಹೇಳ್ತಾರೆ ಸರ್ ಪದೇ ಪದೇ. ನೀವ್ ಹೇಳ್ರಿ ಸರ್ ಅದನ್ನ. ಓಹೋ, ಮನೆ ಬಿಟ್ಟು ಹೋಗ್ಬಿಡು. ನೀನ್ ನನ್ನ ಹತ್ರ ಹೇಳೋದು ಒಂದು, ಅಲ್ಲಿರೋದು ಒಂದು ಮಾಡಿದ್ರೆ ಹೆಂಗಪ್ಪ ನೀನು ಮನೆ ಬಿಟ್ಟು ಹೋಗ್ಬಿಡು, ನಿನ್ನಿಂದ ನನ್ನ ಜೀವನ ಸಾಕಾಗೈತಿ, ನೀನ್ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾರೆ ಸರ್ ಪದೇ ಪದೇ. ಆಯ್ತಪ್ಪ, ನಾನು ಮಾತಾಡ್ತೀನಿ ಬಿಡು ತಾಯಿ, ಅವ್ರಿಗೆ ಕೊಡವ. ಹಲೋ ಗುರುಜಿ. ಹೇಳಪ್ಪ. ಈಗ ಇವ್ರು ಹೇಳಿದ್ರು ಒಪ್ಕೊಂತೀನಿ. ಈಗ ನನ್ನ ಮನೆ ನೀವೊಂದ್ ಮಾತು ಕೇಳಿ ಗುರು, ನಿಮ್ ಗಂಡ ಡೈಲಿ ಕುಡಿದ ಅಂತ ಕೇಳಿ ಗುರು, ಅವ್ರ ಬಾಯಲ್ಲಿ ಹೇಳ್ಬೇಡಿ ಗುರುಗಳೇ, ಒಪ್ಕೊಂತೀನಿ. ನೀವ್ ಹೇಳಿ ಏನ್ ಪ್ರಶ್ನೆ ಹೇಳ್ತೀರಿ ಒಪ್ಕೊಂತೀನಿ ಗುರುಗಳೇ. ಈಗ ನಾನು ನಿನ್ಗೆ ಬಹಳ ಕೈ ಮುಗಿದು ಕೇಳ್ಕೊಳ್ತೀನಿ, ಡೈಲಿ ಅಲ್ದಿರ ವಾರಕ್ಕೊಮ್ಮೆ ಕುಡಿಯೋಕೆ ಅದೇನು ಅಮೃತನ ಅದು?
ಇಲ್ಲ ಗುರುಗಳೇ, ನಾವು ಆಯ್ತಪ್ಪ, ನನ್ನ ಪ್ರಶ್ನೆ ಅದಲ್ಲ. ನೀನ್ ಡೈಲಿ ಕುಡಿತೀಯೋ ನಿಮಿಷಕ್ಕೊಮ್ಮೆ ಕುಡಿತೀಯೋ ನನಗದು ಬೇಡ. ಹೆಂಡತಿಯ ಕುರಿತಾಗಿ ಆಕೆ ಈ ಹಿಂದೆ ಏನೋ ಜಗಳ ಆಗಿತ್ತು, ಬಂದ್ರು. ಇವತ್ತು ಅತ್ತೆ ಮಾವನನ್ನ ಎಷ್ಟು ಗೌರವದಿಂದ ನೋಡ್ಕೊಳ್ತಾರೆ, ಮನೆ ಸರಿದೂಗಿಸ್ಕೊಂಡು ಹೆಂಗ ಹೋಗ್ತಾರಪ್ಪ. ನಿನಗೆ ಅವರು ಕುಡಿಬೇಡ ಅಂತ ಹೇಳೋದ್ರಿಂದ ನಿನ್ನಿಂದ ನನ್ನ ಜೀವನ ಹಾಳಾಯ್ತು, ನೀನು ಹೋಗು ಅಂತ ಹೇಳೋದೆಲ್ಲ. ಗುರುಗಳೇ, ಇದು ಹೌದು. ನಾನು JCP ಪಕ್ಕದಾಗ ನಿಲ್ಸ್ಕೊಂಡು ಅವ್ರ ಮಾತಾಡಕತ್ತೀನಿ. ಪ್ರತಿಯೊಂದು ಹೇಳಿದ್ ಸುಳ್ಳೆ ಗುರುಗಳು ನಿಮ್ಮ ಹತ್ರ. ನಾನೇನ್ ಹೇಳಕ್ ಬಂದ್ರೆ ಬಾಯಿ ಮುಚ್ಚಿಸ್ತಾಗತ್ತೆ ನನಗೆ ವಾಪಸ್ಸು. ಆಯ್ತಪ್ಪ, ಬಾಯಿ ಯಾಕೆ ಮುಚ್ಚಕ್ ಈಗಿಲ್ಲ, ಅದೇನು ಹೇಳಪ್ಪ ಹಂಗಾರೆ. ಹೇಳು. ನೀವೇನಂದ್ರೆ ತವ್ರ ಮನೆ ಅದು ಕೊನೆ ಸಸದ ಆಗ್ಬಿಡ್ಲಿ, ಅದು ಅಲ್ಲಿವರೆಗೂ ಆಕೆ ಬಾಯಲ್ಲೇ ಬಂತಲ್ಲಪ್ಪ. ನಾನು ಅತ್ತೆ ಅಥವಾ ಗಂಡ ಅಥವಾ ಅತ್ತೆ ಮಾವ ಹೇಳ್ದೆ ಅಥವಾ ಅವ್ರ ಒಪ್ಪಿಗೆ ತಗೊಳ್ದೆ ನಾನು ಹೋಗಲ್ಲ ಅಂತ ಆಕೆ ಹೇಳಿದ್ರು, ನನ್ಗೆ ಅದ್ರ ಮೇಲೆ ನಂಬಿಕೆ ಇದೆ. ನೀನ್ ಈ ಸಮಯದಲ್ಲಿ ಹಳೆಯದ್ನೆಲ್ಲ ಯಾಕೆ ಕೆಣಕ್ತಿದ್ದೀರಾ? ಹಳೇದ್ ಯಾವ್ದು ಕೆಡ್ಸಿಲ್ಲ ಗುರುಗಳೇ. ಇವಳು ನಾ ಕೇಟ ಬರಲ್ಲ ಗುರುಗಳೇ. ಈಗ 15 ದಿನ ಇದ್ ಬಂದಾಳೆ. ಇವತ್ತು 15 ದಿನ 15 ದಿನ ಇದ್ ಬಂದಾಳೆ. ಇವಾಗ ನೋಡಿದ್ರೆ ಈಗ ನಾನು ಅಂತಾಳೆ ಮತ್ತೆ ಹೇಳಿದ್ರೆ ಇದ್ ಬಂದೆ ಅಂತ ಹೇಳಕತ್ತೇಳ. ಇವಾಗ್ಲೂ ನನ್ ತಪ್ಪು ಅವ್ಳ ತಪ್ಪು ನಮ್ಮ ಕೈಲೇ ಮಾತಾಡ್ತೀನಿ ಗುರುಗಳೇ. ಆ ತಪ್ಪು ರೇಟ್ ನೀವ್ ಹೇಳ್ಬಿಡಿ ಗುರುಗಳೇ. ಈಗ ಕೋಟಿ ಜನಗಳು ಅತ್ತೆ ನಿಮ್ಮ ಅಮ್ಮ ಅವ್ರು ಹೇಳಿದ್ದಿರ್ಲಿಲ್ವಾ 15 ದಿನ ಇದ್ ಬಾರಮ್ಮ ಅಂತ ಹೇಳಿರ್ಲಿಲ್ವಾ ನಿಮ್ಮ ಅತ್ತೆ? ಹೇಳಿಲ್ಲ. 5 ದಿನ ಹಬ್ಬ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡಪ್ಪ, ನಿನ್ ಗಂಡ ಸರಿ ಇರಲ್ಲ, ಸುಮ್ನೆ ಮೊದ್ಲೇ ಸಮಸ್ಯೆ ಆಗೈತಿ, ಏನು ನನಗೊಬ್ಳು ಮಗಳಿದ್ದಾಳೆ, ಆದ್ರಗೋಸ್ಕರ ನೀನು ಹಬ್ಬಕ್ಕೆ ಹೋಗ್ಬಿಡ್ ಬಾ ಅಂತ ಕಳ್ಸಿರೋದು. ಇವ್ 15 ದಿನ ವಾರಗಟ್ಲೆ ಇದ್ ಬಂದ್ರೆ ಹೆಂಗ್ ಗುರುಗಳೇ? ಹೌದಲ್ವಾ? ಒಳ್ಳೆ ಓದ್ಲ ಗುರುಗಳೇ. ಮಾತಾಡ್ತಾ ಇಲ್ಲ, ಫೋನ್ ತಗೋ ಮಾತಾಡವ ಇಲ್ಲಿ. ಇಲ್ಲ ಮಾತಾಡಲ್ಲ ಅಂತ ಗುರುಗಳೇ. ಈಗ ತಪ್ಪು ಗುರುಗಳೇ, ಈಗ ತಪ್ಪು ಯಾರು ಗುರುಗಳೇ? ಇರಪ್ಪ, ಫೋನ್ ಕೊಡಪ್ಪ. ನೀನು ಮಾತಾಡ್ತಿಲ್ಲ ಗುರುಗಳೇ. ನಿನ್ನ ಮಾತ್ ಮೇಲೆ ನಂಬಿಕೆನೆ ಹೊಂಟೋಯ್ತು. ಮಾತಾಡಿಲ್ಲಿ ಬಾ ಇಲ್ಲಿ ಮಾತಾಡಲ್ಲ ಅಂತೆ. ಈಗ ಆಯ್ತು, ನಿನ್ಗೊಂದ್ ಮಾತು ಹೇಳ್ತೀನಿ ನೋಡಪ್ಪ. ಕಾರ್ಯಕ್ರಮ ಬಹಳ ದಿನದಿಂದ ಕೇಳಿಸ್ಕೊಳ ಬಿಡಪ್ಪ. ಆಯ್ತು ಬಿಡಪ್ಪ, ಮನೆಗಳೇ ಆಯ್ತು. ಈಗ ನನ್ನ ಮಾತು ಕೇಳಿಸ್ಕೊಳಪ್ಪ. ಇಲ್ಲಿ ಹೇಗೋ ಅಷ್ಟೋ ಇಷ್ಟೋ JCPದು ನಿಮ್ದು ಅಷ್ಟೋ ಇಷ್ಟೋ ದುಡಿಮೆ ನಡೀತಾ ಇದೆ. ನೀವು ಕಾರ್ಯಕ್ರಮದಲ್ಲಿ ಬಹಳ ವರ್ಷಗಳಿಂದ ಬಹಳ ತಿಂಗಳುಗಳಿಂದ ಕೇಳ್ಕೊಂಡು ಬರ್ತಾ ಇದ್ದೀರಾ. ಅಂದ್ರೆ ಮನೆ ಸೊಸೆ ಅಥವಾ ನನ್ನ ಹೆಂಡತಿ ಓದವಳು ಬರ್ತಾನೆ ಇಲ್ಲ, ಅಲ್ಲಿ ಇನ್ಯಾವನ್ನೋ ನೋಡ್ಕೊಂಡು ಇನ್ನೇನೋ ಮಾಡ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಬಿಟ್ಲು ಅನ್ನೋರ್ ನಡುವೆ ನಿನ್ನ ಹೆಂಡತಿ ತಿದ್ಕೊಂಡಿದ್ದಾಳೆ. 15 ದಿವಸವೋ ಹೆಚ್ಚು ಕಡಿಮೆ ಒಂದು ಅಂದ್ರೆ ವಾರ 1-2-3 ದಿನ ಜಾಸ್ತಿಯೋ ಕಡಿಮೆಯೋ ಒಟ್ನಾಗ ಬಂದಿದ್ದಾಳೆ ಅಂದ್ರೆ ಸ್ವಲ್ಪ ತೀರಾ ಹದಗೆಟ್ಟು ಹೋಗಿಲ್ಲ ಅನ್ನೋದ್ರ ಬಗ್ಗೆ ನಿನಗೆ ಮೊದಲು ಒಂದು ನೆಮ್ಮದಿ ಇರ್ಲಪ್ಪ, ತೃಪ್ತಿ ಇರಬೇಕು. ಈಗ ನಾನು ಹೇಳ್ತಿರೋದು ನೀನು ಕೇಳ್ತಿರೋದು ತಪ್ಪೇ ಅಂತಲೇ ಹೇಳ್ತಾ ಇಲ್ಲ. ಆದರೆ ಇದೇ ಕಾರ್ಯಕ್ರಮದಲ್ಲಿ ಎಷ್ಟು ಕತೆಗಳನ್ನ ಕೇಳಿದ್ದೀರಾ. ಹೋಗಿರೋ ಅಂದರೆ ಒಂದು ದಿವಸ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಹೋದ ಹೆಂಡತಿ ಅಲ್ಲಿ ತಪ್ಪುದಾರಿ ಹಿಡಿದು ಬೇರೆ ಪುರುಷನ ಸವಾಸ ಮಾಡಿ ಅಥವಾ ನಿಮ್ಮನ್ನೆಲ್ಲ ತಾಂಡೋಗಿ ಡೈವರ್ಸ್ ಅನ್ನೋ ನೆಪ ಹೇಳಿ ಕೋರ್ಟಿಗೆ ನಿಲ್ಲಿಸಿ ಏನೇನೋ ಮಾಡಿರೋದ್ರ ನಡುವೆ ನಿನ್ನ ಹೆಂಡತಿ ಅವತ್ತು ಕರೆದಾಗ ಗೌರವದಿಂದ ಬಂದು ನಿನ್ನ ಮನೆಯಲ್ಲಿ ಆಗೋ ಹೇಗೋ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ದಾಳೆ. ನಿನ್ನ ತಮ್ಮ ನಿಮ್ಮ ಅಮ್ಮ ಎಲ್ಲರೂ ಆಕೆ ಜೊತೆ ಗೌರವದಿಂದ ಇದ್ದಾರೆ. ನಿನಗೆ ಅತೃಪ್ತಿ ಯಾಕಪ್ಪ? ಈಗ 15 ದಿವಸ 5 ದಿವಸ ಹೇಳಿದ್ರು 15 ದಿವಸ ಇದ್ದು ಬಂದಿದ್ದಾಳೆ. ಅದನ್ನ ನೀನು ದೊಡ್ಡ ಮಾಡೋ ವಿಚಾರನ ಯೋಚನೆ ಮಾಡಪ್ಪ ನೀನು. ಗುರುಗಳೇ, ನಾನು 15 1 ತಿಂಗಳಲ್ಲಿ ನನ್ನ ನಂಬಿಕೆ ವಿಶ್ವಾಸ ಇದೆ ಗುರುಗಳೇ, ಅದು ಪ್ರಶ್ನೆ ಅಲ್ಲ ಗುರುಗಳೇ. ಈಗ ಹೆಂಗಂದ್ರೆ ತವ್ರ ಮನೆ ಸೊಸದ ಕೊನೆ ಆಗ್ಬಿಡ್ಲಿ ಅಂತ ಹೇಳಿದ್ರಲ್ಲ, ನಾನು ಅದಕ್ಕಾಗಿ ಈಗ ಆಯ್ತು. ಈಗ ಒಂದ್ ವೇಳೆ ಆಕೆ ಹೇಳ್ದೆ ಕೇಳದೆ ಹೋಗಿದ್ದಿದ್ರೆ ನಾನು ಆಕೆ ದಬಾಯಿಸ್ತಾ ಇದ್ದೆ. ನಿನ್ನ ಗಂಡನಿಗೆ ಹಿತವಾಗುವಾಗ ನಡ್ಕೋ, ನಿನ್ನ ತವ್ರ ಮನೆಯ ಕಾರಣಕ್ಕಾಗಿ ಈ ಮನೆಯ ಕಣ್ಣೀರು ಹಾಕ್ಸ್ಬೇಡ, ಈ ಮನೆಗೆ ದುಃಖ ಕೊಡಬೇಡ. ನೀನು ನಿನ್ನ ಅತ್ತೆಗೆ ಹೇಳಲ್ಲ, ಗಂಡನಿಗೆ ಹೇಳಲ್ಲ, ಏನ್ ಅಂದ್ಕೊಂಡಿದ್ಯಾ ಅಂತ ನಾನು ಹೇಳ್ತಾ ಇದ್ದೆ. ಆಯ್ತು ಗುರುಗಳೇ, ಈಗ ನಾನು ಸತ್ಯ ಹೇಳ್ತೀನಿ ಗುರುಗಳೇ. ಈಗ ನಾನು ಓಕೆ ಗುರುಗಳೇ, ನಾನು ಎಣ್ಣೆ ಓದಿದ್ದೀನಿ ಗುರುಗಳೇ. ಈಗ ನಮ್ಮಮ್ಮ ನನ್ನ ಎತ್ತ ಕರಳು. ಈಗ ನಾನ್ ಬದುಕಿರೋದ್ ಇಷ್ಟ. ಈಗ ನಾ ಬದುಕಿನ ಗುರುಗಳೇ, ನಾ ವಿಚಾರ ಹೆಂಗಂದ್ರೆ ನಾ ಬದುಕಿರೋದ್ ಇಷ್ಟ, ನಮ್ಮಮ್ಮ ಬದುಕಲ್ಲ. ಈಗ ನನಗೆ ಏಜ್ ಇದೆ. ನಮ್ಮಮ್ಮ ಯಾವಾಗಲೂ ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು ನಾ ಬಯಸ್ತೇನೆ. ಇವತ್ತಿಗೂ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಮನೆಯಲ್ಲಿ. ನಮ್ಮಮ್ಮ ಬಾಯಿಂದ ನೀವೇ ಮಾತಾಡ್ಬಿಡಿ ಗುರು. ಅವತ್ತಾದ್ರೂ ನಾನು ಮಾತಾಡ್ಬೇಕು ಕುಮಾರ ಗುರುಜಿಗಳಿಂದ ಅಂತ ಹೇಳಿದ್ರು. ಇಲ್ಲಪ್ಪ ಆಯ್ತು, ನಾನು ಮಾತಾಡ್ತೀನಿ, ಕೇಳಿಸ್ಕೊಳಪ್ಪ. ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ಸುಮ್ಮನೆ ಕೇಳಿಸ್ಕೊಬೇಕು. ನೀವು ಗುರುಗಳೇ, ನೀವು ಪರಮಾತ್ಮ, ನೀವು ಬಂಗಾರ, ದೇವರು, ಕೇಳಿಸ್ಕೊಳಪ್ಪ. ಅದಕ್ಕೆ ಬೆಲೆ ಕೊಡೋದಾದ್ರೆ ಮೊದಲು ಈ ಕುಡಿತ ಅನ್ನೋ ಚಟವನ್ನ ನಿಧಾನಕ್ಕೆ ನೀನು ಬಿಡ್ತಾ. ಯಾಕಂದ್ರೆ ಇವತ್ತು ಅಯ್ಯೋ ಸರ್ ನಾವು ಮೈ ಮುರಿದು ಕೆಲಸ ಮಾಡ್ತೀವಿ ಸರ್, ಅದಕ್ಕೆ ಸಂಜೆ ಕುಡಿದೆ ಹೋದ್ರೆ ನಮ್ಗೆ ಆಗಲ್ಲ ಸರ್.
ನೋಡಪ್ಪ, ನೀವು ಬೇಕಾದರೆ ಕೆಲಸ ಚೇಂಜ್ ಮಾಡಿ ಏನಾದರೂ ಮಾಡಿ, ಬಟ್ ಕೆಲಸ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಕುಡಿತ ಅನ್ನೋದು ಪರಿಹಾರ ಅಲ್ಲ. ಗುರುಗಳೇ ನೀವು ನನ್ನ ಮೇಲೆ ಗೌರವ ಇರುವುದಾದ್ರೆ, ಈಗ ನೋಡಪ್ಪ, ನನಗೆ ನೀನು ಸುಳ್ಳು ಹೇಳಿ ಬೆಳಗ್ಗೆನೆ ಹೋಗಿ ಕುಡ್ಕೊಂಡು ಬರ್ಬೋದು, ಆದ್ರೆ ಭಗವಂತ ಅಥವಾ ಈ ದಿನ ಈ ಕರ್ಮ ಅನ್ನೋದು ಒಂದಿದೆ, ಅದರ ಮೇಲೆ ನಾನು ನಿಮಗೆ ಆ ಮಾತು ಹೇಳ್ತಾ ಇದ್ದೀನಿ. ಬಿಡ್ತೀರಾ? ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತೀನಿ. ನೀವು 4 ದಿನ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಪರವಾಗಿಲ್ಲಪ್ಪ. JCP ಅಲ್ದಿದ್ರೆ ಇನ್ನು ಚಪ್ಪಲಿ ಹೊಲ್ಕೊಂಡು ಜೀವನ ಮಾಡ್ಬೋದು. ಆರೋಗ್ಯ ಚೆನ್ನಾಗಿದ್ರೆ ಜೀವನ ಹೇಗೋ ನಡೆಯುತ್ತೆ. ಕುಡ್ದು 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 ವಾರಕ್ಕೊಮ್ಮೆ ಕುಡಿತೀನಿ ಅಂದ್ರೆ ವಿಷ, ನೀವು ಸುಮ್ಮನೆ ಕುಡಿದ್ರು ದುಡ್ಡು ಕೊಟ್ಟು ತಗೊಂಡು ಕುಡಿದ್ರು ವಿಷ ತನ್ನ ಕೆಲಸ ಮಾಡೋದನ್ನು ಮಾಡೇ ಮಾಡುತ್ತೆ. ಹಾಗಾಗಿ ನೀನು ಹೆಂಡತಿ ಹಳೆ ವಿಚಾರಗಳನ್ನ ಎತ್ತೋದಾಗ್ಲಿ, ಮನೆ ಕುಡ್ಕೊಂಡು ಬಂದು ನನ್ನ ದುಡ್ಡು ನಾನು ದುಡಿತೀನಿ, ಇವೆಲ್ಲ ಬೇಡಪ್ಪ. ನೀನ್ ಕಾರ್ಯಕ್ರಮ ಬಹಳ ಹಿಂದೆಯಿಂದ ಕೇಳ್ಕೊಂಡು ಬಂದಿದ್ದೀರಿ, ನಿಮಗೊಂದು ಪ್ರಜ್ಞೆ ಇದೆ ಅಂತ ಹೇಳ್ತಾ ಇದ್ದೀನಿ. ಓಕೆ ಗುರುಗಳೇ, ನೀವ್ ಹೇಳಿದ್ರೆ ಒಪ್ಕೊಂತೀವಿ. ನಾನು ತಪ್ಪು ಮಾಡಿನೋ ಇಲ್ವೋ ನನಗೆ ಅಮ್ಮನ ಮೇಲೆ ನಂಬಿಕೆ ಇದೆ ಗುರುಗಳೇ. ನಮ್ಮಮ್ಮ ಕೈ ಕೊಡ್ತೀನಿ ಗುರುಗಳೇ. ನಿನ್ ಮಗ ಡೈಲಿ ಕುಡಿತಾನ, ನೀನ್ ಡೈರೆಕ್ಟ್ ಆಗಿ ಕೇಳ್ಕೊಂಡ್ಬಿಡಿ ಗುರುಗಳೇ ಅಮ್ಮ ಹತ್ರ. ಈಗ ನಾ ಕಂಟಿನ್ಯೂ ಒಂದು ವರ್ಷ ಆಯ್ತು ಗುರುಗಳೇ, 6-7 ತಿಂಗಳು ಆಯ್ತು ಕುಡಿಯೋದು ಬಿಟ್ಟಿರೋದು. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಗಿದ್ದೀಯವ್ವ? ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ನೀವು ದೊಡ್ಡವರವ್ವ, ನಿಮ್ಗೆ ಒಳ್ಳೇದಾಗ್ಲಿ ತಾಯಿ, ನಿಮ್ಮ ಆಶೀರ್ವಾದ. ವಯಸ್ಸಿನಲ್ಲಿ ದೊಡ್ಡವರು ಇರುದು ಸ್ವಾಮಿ, ನೀವು ಭಗವಂತ ಮಾತಾಡ್ದಂಗ್ ಮಾತಾಡ್ತಿಲ್ಲ, ಅದೇ ಒಂದು ಖುಷಿ ಸರ್. ಓಹೋ, ಕಾರ್ಯಕ್ರಮ ನೀವು ಕೇಳ್ತೀರಾ? ಕೇಳ್ತೀವಿ ಸ್ವಾಮಿಗಳೇ, ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ ಗುರುಗಳು. ಮಾತಾಡಿದ್ರೆ ನನಗೆ ಸಮಾಧಾನ, ಗುರುಜಿ ಹೇಳ್ದಂಗೆ ಆಯ್ತು ಅಂತ ಹೇಳ್ತಾರೆ ಗುರುಗಳೇ. ಇಲ್ಲಿ ನಾನು ಸ್ವಲ್ಪ ಅತ್ತೆ ನಿಮ್ಮ ಮಗ ಸೊಸೆ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ದೆ. ತೊಂದ್ರೆ ಇಲ್ಲ, ಎಲ್ಲ ಸರಿ ಇದೆ. ಬಟ್ ಈ ನಿಮ್ಮ ಮಗ ಡೈಲಿ ಕುಡಿಯೋದು ಹೌದಾ ಅಥವಾ ವಾರಕ್ಕೊಮ್ಮೆ ಕುಡಿಯೋದು ಹೌದಾ? ಗುರುಗಳೇ, ಅವನು ವಾರದಲ್ಲಿ ಬಿಟ್ಟಿದ್ದ 6 ತಿಂಗಳು. ಅವ್ರು ಹೇಳ್ದಂಗೆ ಹೇಳ್ಬೇಡಿ, ನೀನ್ ಹೇಳವ, ನೀನ್ ಸತ್ಯಕ್ಕೆ ನಿಲ್ಬೇಕು. ಹೌದು ಗುರುಗಳೇ, ಕುಡಿತಾನ ಗುರುಗಳೇ. 2-3 ದಿವಸದಲ್ಲಿ ಒಂದೊಂದ್ಸಲ ಟೆನ್ಷನ್ ಮಾಡ್ಕೊಂಡು ಕುಡ್ಕೊಂಡೇ ಬರ್ತಾನೆ ಗುರುಗಳೇ. ಅವನು ಬಂದ್ ಏನಂತಾರೆ, ನನ್ ದುಡ್ಡು ನಾನ್ ಕುಡಿತೀನಿ ಅಂತಾರ. ಆತರ ಹೇಳಲ್ಲ, ಕುಡಿತೀನಿ ನಾನು, ಸುಸ್ತಾಗ್ತೀನಿ. ನಾನ್ ಹೇಳೋದ ಯಾತರ ಅಂದ್ರೆ, ಅದೆಲ್ಲ ಅದು ಬೇಡಪ್ಪ ನಮಗೆ. ಕುಡಿಯೋದ್ ಬಿಟ್ಟು ನಿನ್ ಮಕ್ಳು ಮರಿ 2 ಹೆಣ್ಮಕ್ಳು 1 ಗಂಡು ಮಗು ಇದೆ, ಇಷ್ಟು ನೊಂದ್ ಬಿಟ್ಟಿ ಅವಳ ಸಲುವಾಗಿ ನಾವು. ಈಗ ಚೆನ್ನಾಗಿದ್ ಬಿಡಪ್ಪ, 4 ಜನದಲ್ಲಿ ನಾವು ಒಳ್ಳೇದಾಗಿ ಇರ್ಬೇಕು ಅಂತ ಹೇಳ್ತೀವಿ ಗುರುಗಳೇ. ಒಳ್ಳೇದು ತಾಯಿ, ಒಬ್ಬ ತಾಯಿಯಾಗಿ ಮಗನಿಗೆ ಯಾವ ತಿಳುವಳಿಕೆಯನ್ನು ನೀಡಬೇಕು ಅದನ್ನೇ ನೀಡಿದ್ದಿ. ಆದ್ರೆ ಇಲ್ಲಿ ಸ್ವಲ್ಪ ಸೊಸೆ ವಿಚಾರ ಕೇಳೋದಾದ್ರೆ, ಅವರು ನಿಮ್ಗೆ ಹೇಳ್ದಂಗೆ ಅಂದ್ರೆ ಒಂದ್ಸಲಿ ಜಗಳ ಆಗಿತ್ತು, ಹೋಗಿ ಕರ್ಕೊಂಡು ಬಂದ್ರಿ, ಬಟ್ ಅದಾದ್ಮೇಲೆ ಹೇಳ್ದಂಗೆ ಹೋಗ್ತಾರ ತವ್ರೂರ್ಗೆ? ಯಾರು ನಮ್ಮ ಸೊಸೆಗೆ ಹೋಗ್ತೀನಿ ಅಂತ ಗುರುಗಳೇ. ನಾನು ಕಳ್ಸಲ್ಲ, ನೀನು ಒಂದ್ಸಲಿ ಹೋಗಿದ್ದೆ, ನನಗೆ ಒಳ್ಳೆ ಮರ್ಯಾದೆ ಎಲ್ಲ, ನಾನು ಎಷ್ಟು ಒಳ್ಳೆನಿದ್ರು ನನಗೆ ಕೆಟ್ಟವನ್ ಮಾಡಿದ್ದೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ನಾನ್ ಹೇಳ್ತೀನಿ, ಅದು ಆಯ್ತು ಹೋಯ್ತು ಬಿಡು, ಅದನ್ನು ತೆಗಿಬೇಡ, ಹೋಗ್ಲಿ, ಅದು ನಮ್ ಮಗ ತರ ಅಲ್ಲ, ಅವಳು ಚೆನ್ನಾಗಿ ನಾನ್ ನೋಡ್ಕೋಬೇಕಂತ ಹೇಳ್ತೀನಿ ಗುರುಗಳೇ. ಏನು ಹೇಳ. ಅದಾದ್ಮೇಲೆ ಎಲ್ಲೂ ನಿಮಗ್ ನೋವಾಗೋಗಿ ಓಡೋಗಿದ್ದು ಅಥವಾ ಮತ್ತು ಹೋಗೋದು, ಹೇಳ್ದಂಗೆ ಹೋಗೋದು ಅದೆಲ್ಲ ಮಾಡಿಲ್ಲ? ಇಲ್ಲ ಗುರುಗಳೇ, ಅವಳು ಬಂದ್ಮೇಲೆ ಆತರ ಏನು ಮಾಡಿಲ್ಲ ಗುರುಗಳೇ. ಈಗಿನ್ನು ನನ್ ಜೊತೆ ಮಾತಾಡಿದ್ರವ, ನಿಮ್ಮ ಕುರಿತು ಬಹಳ ಭಕ್ತಿಯಿಂದ ಮಾತಾಡಿದ್ರು. ಹೌದು, ಈ ಹಿಂದ ಆಗಿದ್ರ ಬಗ್ಗೆ ಆಕೆಗೆ ನೋವಿದೆ ಅಥವಾ ಅದನ್ನು ಮರೆತು ನಾನು ಬದುಕ್ತಿದ್ದೀನಿ ಗುರುಗಳೇ. ಗುರುಗಳೇ, ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದಕ್ಕೆ ಅವಳು ಸ್ಟೇಷನ್ ಅಲ್ಲಿ ಎಲ್ಲ ಕರ್ಕೊಂಡು ಹೋದ್ಲು. ಆಯ್ತು, ಈಗ ಈ ಹಿಂದೆ ಆಗಿದ್ರ ಬಗ್ಗೆ ತಾನೇ ನೀವು ಮಾತಾಡ್ತಿರೋದು? ಹೌದು ಗುರುಗಳೇ, ನಾನೇ ಹೋಗಿ ಅವಳು ಅದು ನಾನು ಹೋದ್ಮೇಲೆ ಅಲ್ಲಿ ತುಂಬಾ ಮಾತಾಡೋದು, ಅವರೆಲ್ಲ ಪಿರಿ ಮಾಡಿ ಹಾಗೆ ಹೀಗೆ ಅಂತ ತುಂಬಾ ಮಾತಾಡಿದ್ರು ಗುರುಗಳೇ. ಇರ್ಲಿ, ಮಕ್ಕಳಿಗೆ ಆತರ ಎಲ್ಲ ಒಳ್ಳೆ ಬುದ್ಧಿ ಕಲಿಸ್ಬೇಕಮ್ಮ ನೀನು ಮಗಳಿಗೆ. ಈ ತರ ನಿನ್ ಮನೆಯಲ್ಲೇ ಇಟ್ಕೊಂಡ್ರೆ ಅದೇನು ಜೀವನ ಆಗಲ್ಲ. ನಾವೇನ್ ಅವಳಿಗೆ ತಪ್ಪು ಮಾಡಿದೀವಿ, ಗಂಡ ಹೆಂಡತಿ ಜಗಳ ಇದ್ದಿದ್ದೆ, ಅದು ಮಾಮೂಲಿ. ಅಂದ್ರೂ ನಾನು ಕಳ್ಸಲ್ಲ ಹಾಗೆ ಹೀಗೆ ಅಂತ ತುಂಬಾ ನೋವು ಕೊಟ್ಟು ಗುರುಗಳೇ. ನಮಗೆ 3 ತಿಂಗಳು ದಿವಸ ನಾವು ಊಟ ಮಾಡಿಲ್ಲ, ಅಷ್ಟು ನೊಂದಿದೀವಿ. ತುಂಬಾ ಕಷ್ಟ ಕೊಟ್ಟಿದ್ದಾರೆ ಗುರುಗಳೇ, ಆದ್ರೂ ಏನ್ ಮಾಡೋದಿಲ್ಲ. ಆಗ್ಲವ, ಬಟ್ ನನ್ನ ಪ್ರಶ್ನೆ ಇರೋದು, ಅದಾದ್ಮೇಲೆ ಈಗ ಹಂಗ ಹೋಗ್ಲಿಕ್ಕೆ ನಿಮ್ದು ಹುಡುಕ್ತಾ ಹೋದ್ರೆ ನಿಮ್ ಮಗಂದು ನಿಮ್ದು ತಪ್ಪು ಸಿಗ್ಬೋದಲ್ಲವ? ತಪ್ಪು ನಮ್ಮ ಮಗಂದು ಸ್ವಲ್ಪ ತಪ್ಪೇ ಹೇಳ್ತಾ ಇದ್ದೀನಿ. ಈಗ ನೀವ್ ಹೇಳ್ತೀರಾ ಅಂದ್ರೆ, ಈಗ ನಾನು ಆ ಹೆಣ್ಮಗಳು ಪರ ನಿಂತ್ರೆ ನಿಮ್ದು ತಪ್ಪು ಸಿಗ್ತವೆ. ನನ್ನ ಪ್ರಶ್ನೆ ಇರೋದು ತಾಯಿ, ಯಾವುದು ಈ ಹಿಂದೆ
ಅಂದ್ರೆ ಒಮ್ಮೆ ಒಬ್ಬ ರೈತನ ಬೆಳೆ ಇನ್ನೇನು ಕೈಗೆ ಬರಬೇಕು ಅನ್ನೋಷ್ಟರಲ್ಲಿ ಮಳೆ ಬಂದು ಬೆಳೆ ನಾಶವಾಯಿತು, ಆ ವರ್ಷ ಮುಗೀತು. ಆದರೆ ಮುಂದಂಗ ಆಗ್ಬಹುದು ಅನ್ನೋ ಕಾರಣಕ್ಕೆ ರೈತ ಮತ್ತೆ ಬೆಳೆ ಬೆಳಿದಂಗೆ ಇರ್ತಾನ. ಹೋದ ವರ್ಷ ಇನ್ನೇನು ಬೆಳೆ ಕೈಗೆ ಬರೋ ಸಮಯಕ್ಕೆ ಮಳೆ ಬಂದು ಎಲ್ಲ ಹಾಳಾಯಿತು, ಈ ವರ್ಷನೂ ಹಂಗೆ ಆಗ್ಬೋದು ಅಂದುಕೊಂಡು ಅಂದಾಜು ಮಾಡಿಕೊಂಡು ಮತ್ತೆ ಮೊದಲಿಂದ ಉಳ್ದೇನೆ ಸುಮ್ಮನೆ ಇರ್ತಾನ? ಇಲ್ಲ, ಹೌದಲ್ಲವಾ? ಈಗ ನಾನು ಹೇಳೋದು, ಹಿಂದೆ ಏನಾಯ್ತು, ಅಲ್ಲಿ ಬೆಳೆ ನಾಶ ಆಗಿತ್ತು, ಅಥವಾ ಅಲ್ಲಿ ನೀವು ಒಳ್ಳೆ ಉದ್ದೇಶದಿಂದ ಮಾಡಿದ್ರಿ, ಅಥವಾ ನಿಮ್ಗೇನೋ ಅಲ್ಲಿ ಅವಮಾನ ಆಯ್ತು, ಇದನ್ನ ಇಟ್ಕೊಂಡು ಹೋದ್ರೆ ನೀನು ನೆಮ್ಮದಿ ಆಗಿರಂಗಿಲ್ಲ, ಮನೇನೂ ನೆಮ್ಮದಿ ಆಗಿರಂಗಿಲ್ಲವ. ನಿಮ್ಮ ಮಗನಿಗೆ ನಾನು ಅದನ್ನೇ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಹೇಳ್ಬೇಕವ, ಆಯ್ತಾ? ತುಂಬಾನೇ ಹೇಳ್ತೀನಿ ಗುರುಗಳೇ. ನನ್ಗನ್ಸುತ್ತೆ ನಿಮ್ ಸೊಸೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ನನ್ನ ಶಕ್ತಿಯಿಂದ ಹೇಳೋದಾದ್ರೆ ನಿನ್ ಸೊಸೆ ಮಾತು ಕೇಳಿದಾಗ ನನ್ಗೆ ಅನ್ನಿಸ್ತು ಆಕೆ ಬದಲಾವಣೆ. ಅಂದ್ರೆ ಅದಾದ ನಂತರ ಆಕೆ ತುಂಬಾ ಗೌರವಾನ್ವಿತವಾಗಿ ಇದ್ದಾಳೆ. ಆಯ್ತಲ್ವಾ? ನೀವು ಕೂಡ ಅವ್ರ ಮಗಳು ಅಂದ್ರಿ, ಅದು ನಿಮ್ ದೊಡ್ಡತನ. ಮಗಳಕ್ಕಿಂತ ಹೆಚ್ಚಾಗಿ ನೋಡ್ತೀನಿ ಗುರುಗಳೇ. ಅವ್ರು ಊಟ ಮಾಡಿದ್ರೆ ನಾನು ಅವ್ರಿಗೆ ಬಿಟ್ಟು ನಾನು ಊಟ ಮಾಡಲ್ಲ. ಹೌದವ, ಇದೇ ತಾಯಿ. ಅವ್ರು ಊಟ ಮಾಡಲ್ಲ ಗುರುಗಳೇ. ಆತರ ಇರ್ತೀವಿ. ಇನ್ನು ಮಾಡಿದ್ ನೊಂದಿದ್ದೆಲ್ಲ ಅದೆಲ್ಲ ತೆಗಿತಾ ಹೋದ್ರೆ ಸುಮ್ನೆ ಯಾಕೆ ಅಂತ. ಅವಾಗ ನೀನೇನ್ ಮಾಡ್ಬೇಕು ಗೊತ್ತನವ? ಏನು ಈತ ಕೂಡದು ಬಂದು ಅಥವಾ ಪಾಪ ಏನೋ ನೋವಾಗೋ ಈತ ಹೇಳ್ಬೋದು. ಆ ಸಮಯದಲ್ಲಿ ನೀನು ಆ ಮಾತಿಗೆ ಮಾತು ಕೊಡದೆ ಮಗಳು ಪರ ಅಂದ್ರೆ ಸೊಸೆ ಪರ ನಿಂತು ಬಿಡ ಎಂದಾಗಿದ್ದೆಲ್ಲ ಯಾಕೆ ತೆಗಿತೀಯ ಅಂತ ಹೇಳಿ. ಇದೇ ಸತ್ಯ ಗುರುಗಳೇ. ಈ ಮಾತ್ ಮಾತ್ರ 100 ಒಂದ್ಸಲಿ ಹೇಳ್ತೀನಿ ಗುರುಗಳೇ. ನೀವೀಗ ಹೇಳ್ತಾ ಇರೋದ್ ಮಾತ್ರ 100 ಒಂದ್ಸಲಿ ಹೇಳ್ತೀನಿ ಗುರುಗಳೇ. ಹೌದು, ಅದೇ ದೊಡ್ಡದವ. ನಿನ್ನ ಮಗಳು ಬಹುಶಃ ಮಗಳಿದಾರ? ಮಗಳು ಮನೆಯಲ್ಲಿ ನಿನ್ನ ಮಗಳ ಅತ್ತೆ ಸ್ವಲ್ಪ ಯಾಕೋ ನಿನ್ನ ಮಗಳ ಬಗ್ಗೆ ರೋಷವನ್ನ ಕೋಪವನ್ನು ತೋರಿಸ್ಬೇಕಾದ್ರೆ ಮಗಳ ಗಂಡ ನಿನ್ನ ಮಗಳ ಪರ ನಿಲ್ಲಲಿ ಅಂತಲೇ ನೀವು ಇಷ್ಟಪಡ್ತೀರಾ, ಹೌದಲ್ಲವಾ? ಹೌದು ಗುರುಗಳೇ. ಈಗ ನನಗೆ ಮಕ್ಕಳ ಹಿಂದೆ ಬಂದ್ಮೇಲೆ ಅವರು ನಮಗೆ ಮಗಳೇ ಗುರುಗಳೇ. ಆ ಬುದ್ಧಿ ತೋರ್ತಿದೀಯ, ಅದು ನಿನ್ ದೊಡ್ಡ ಗುಣ ತಾಯಿ. ಅದಕ್ಕೆ ನಿನ್ ಪಾದಕ್ಕೆ ಶರಣು. ಯಾಕಂದ್ರೆ ಅಂಥದ್ದೆಲ್ಲ ಆದಾಗ ನಿಮ್ಗಲ್ಲೆಲ್ಲೋ ಅವಮಾನ ಆದಾಗ ನನ್ಗೆ ಅರ್ಥವಾಗುತ್ತೆ. ಒಬ್ಬ ಅತ್ತೆಯಾಗಿ ಅಥವಾ ಸ್ವಲ್ಪ ಮನೆಯನ್ನ ಆವತ್ತಿನಿಂದ ಇಷ್ಟರಿಂದ ಅಷ್ಟು ಮಾಡಿಕೊಂಡು ಇಲ್ದಿದ್ದು ಹೋಗಿದ್ದೆಲ್ಲ ಹೊಂಚ್ಕೊಂಡು ಇವತ್ತಿನವರೆಗೂ ಮನೆ ಕಟ್ಕೊಂಡು ಬಂದು ಹೀಗೆ ಸೊಸೆ ಬಂದು ಒಂಚೂರು ಎಲ್ಲರ ಮುಂದೆ ಅವಮಾನ ಮಾಡಿದಾಗ ಅದು ಬಹಳ ದೊಡ್ಡ ನೋವು. ಆದ್ರೆ ಅದನ್ನೂ ಮರೆತು ನೀವು ಆಕೆಯನ್ನು ಮಗಳು ಹಾಗೆ ನೋಡ್ತೀರಾ, ಅದು ನಿಮ್ ದೊಡ್ಡ ಗುಣ. ಮಗನದ್ದು ಏನೋ ದೊಡ್ಡ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಏನೋ ಹಳೇದೊಂದು ನೋವಿದೆ. ನೀವು ಮರೆತ ಹಾಗೆ ಆತ ಅದನ್ನ ಬೇಗ ಮರೀತಾ ಇಲ್ಲ. ಹಳೇದನ್ನ ಕೆಡಕ್ತಾ ಹೋದ್ರೆ ಮರ್ತ ಹಾಕಿದೀವಿ ಗುರುಗಳೇ, ಅದನ್ನ ತೆಗಿಯಲ್ಲ ನಾವು. ಹೌದು, ಆ ಮಗ ಒಂದ್ ವೇಳೆ ಅದನ್ನ ತೆಗೆದ್ರು ಕೂಡ ನೀನ್ ಆಕೆ ಪರ ನಿಂತು ಮಗನ ಸುಮ್ನಿರ ಯಾಕಂಗ್ ಮಾತಾಡ್ತೀಯ ಅಂತ ಹೇಳಿ ಮಗನೂ ಪಾಪ ಕಷ್ಟಪಡ್ತಾರೆ. ಬಟ್ ನಾನು ಆತನಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು. ಯಾಕಂದ್ರೆ ನನ್ನ ಬಗ್ಗೆ ತುಂಬಾ ಅಭಿಮಾನ ಗೌರವದಿಂದ ಗುರು ಅಂತ ಹೇಳಿ ಗುರುಗಳೇ ಅಂತಾರೆ. ನಾನು ಅವ್ರಲ್ಲಿ ಕೇಳ್ಕೊಳ್ಳೋದು, ನಾಳೆ ನಿನ್ನ ಮಗನು ಕೂಡ 4-6 ದಿನ ಅವನ ಮಕ್ಕಳು ಹೆಂಡತಿ ಜೊತೆ ಬದುಕಬೇಕು. ಏನೋ ಎಣ್ಣೆ ಕುಡಿದು ಇನ್ನೇನೋ ಆಗಿ ಕಳ್ಳು ಸುಟ್ಟೋಗಿ ಅಥವಾ ಅನಾರೋಗ್ಯ ಆಗಿ ಇನ್ನೇನೋ ಆಗ್ಬಾರ್ದಲ್ಲವಾ? ಆಗ್ಬಾರ್ದು ಗುರುಗಳೇ, ಒಳ್ಳೇದಾಗಿರ್ಬೇಕು. ಅದಕ್ಕೆ ನೀವು ನಾಳೆ ದಿನ ಓದಂತ ಕಾಲಕ್ಕೂ ಈ ಮಗ ಸೊಸೆ ಮಕ್ಕಳು ನಿಮ್ಮ ವಂಶ ಮುಂದುವರಿಬೇಕು. ಈಗ ನಿನ್ನ ಮಗ ಅಂತಕ್ಕಂಥವನು ಆತನ ಅಂದ್ರೆ ನಿನ್ನ ಮೊಮ್ಮಕ್ಕಳ ಜೊತೆ ಅಥವಾ ಹೆಂಡತಿ ಜೊತೆ ನಿನ್ನ ಮಗನ ಹೆಂಡತಿ ಜೊತೆ ಇವರೆಲ್ಲ 4 ದಿನ ಬದುಕು ಹೋಗ್ಬೇಕು ಅಂದಾಗ ಆರೋಗ್ಯವೇ ಭಾಗ್ಯ. ಅದನ್ನ ಬಿಟ್ರೆ ಬೇರೆ ಇಲ್ಲವ? ಬೇರೆ ಇಲ್ಲ ಸ್ವಾಮಿಗಳೇ. ಅದನ್ನ ದೇವ್ರು ಕೊಟ್ಟಿರೋದನ್ನ ನಾನು ಕೊಡ್ದೋ ಇನ್ನೇನೋ ಮಾಡ್ಕೊಳ್ತೀನಿ ಅಂದ್ರೆ ಅದು ಮನುಷ್ಯನ ಸ್ವಯಂಕೃತ ಅಪರಾಧ. ಅದಕ್ಕೆ ಭಗವಂತ ಹೊಣೆ ಆಗ್ಲಿಕ್ಕಿಲ್ಲ. ಹೌದು ಗುರು. ಹಾಗಾಗಿ ಒಬ್ಬ ತಾಯಿಯಾಗಿ ನಿಮ್ಮ ಮಾತಲ್ಲಿ ಅರ್ಥ ಆಗುತ್ತವ ನಿಮ್ದು ಅತಿ ದೊಡ್ಡ ಸಂಸ್ಕಾರ. ಬಟ್ ಮಗನ ವಿಚಾರದಲ್ಲೂ ನಾನು ಆತನ ಬಳಿ ಇಷ್ಟೊತ್ತು ಅದನ್ನೇ ಮಾತಾಡ್ತಿದ್ದೆ. ನೋಡಪ್ಪ, ಹೆಂಡತಿದ ವಿಚಾರ ಬಿಡು, ಅದೇ ನಿಮ್ಮ ತಾಯಿ ಇದ್ದಾರೆ, ಅವ್ರಿಗೂ ಸೊಸೆ ಅತ್ತೆ ಚೆನ್ನಾಗಿದ್ರೆ ಆ ಮನೆ ಉದ್ಧಾರ, ಆ ಮನೆ ನೆಮ್ಮದಿಯಾಗಿರುತ್ತೆ. ಬಟ್ ನೀನು ಕುಡ್ಕೊಂಡು ಬಂದು ವಾರಕ್ಕೊಮ್ಮೆ ಆದ್ರೂ ಅಷ್ಟೇ, ನಾನು 2 ದಿವಸ ಒಂದ್ಸಲಿ ಕುಡಿತೀನಿ, ವಾರಕ್ಕೊಮ್ಮೆ ಕುಡಿತೀನಿ, ಡೈಲಿ ಕುಡಿಯಲ್ಲ ವಾರಕ್ಕೊಮ್ಮೆ ಕುಡಿತೀನಿ ಅನ್ನೋದು ಸಾಧನೆ ಏನಲ್ಲ ಅಲ್ವಾ? ಸಾಧ್ಯ ಅಲ್ಲ ಅದು. ಹೌದು ಗುರುಗಳೇ. 1 ವರ್ಷ ಬಿಟ್ಟು ಕುಡಿದ್ರೆ ಅದು ಕುಡಿಯೋದೇ ಲೆಕ್ಕ ಅದು. ಹೌದು ಅಲ್ವಾ? ಈಗ ತುಂಬಾ ಗೌರವಾನ್ವಿತವಾಗಿ ಬದುಕಿದ ಒಬ್ಬ ವ್ಯಕ್ತಿ ಇನ್ನೇನ್ ಸಾಯೋಗಾಲದಲ್ಲಿ ಒಂದು ಹೆಣ್ಣಿನ ವಿಚಾರವಾಗಿ ಕೆಟ್ಟದಾಗ ನಡ್ಕೊಂಡ್ರೆ ಇಷ್ಟು ವರ್ಷ ಗೌರವದಿಂದ ಚೆನ್ನಾಗಿ ನಡ್ಕೊಂಡ ಅಂತ ಯಾರು ಮಾತಾಡಲ್ಲ. ಸಾಯೋ ಕಾಲದಲ್ಲಿ ಎಂತ ಕೆಟ್ಟ ಕೆಲಸ ಮಾಡಿ ಸತ್ತ ಅಂತಲೇ ಮಾತಾಡ್ತಾರೆ. ಅದೆಲ್ಲ ಹೋಯ್ತು ಗುರುಗಳೇ. ಎಲ್ಲ ಅದು ಹಿಂಸೆ ಕೊಡ್ಲಿ, ಸ್ಟೇಷನಲ್ಲಿ ಹೋಗ್ಲಿ, ಎಲ್ಲಿ ಹೋಗ್ಲಿ, ಅದೆಲ್ಲ ಬಿಟ್ಟು ಹಾಕಿ ಈಗ ಚಂದಾಗಿರಂತ ನಾವ್ ಅದೇ ಹೇಳೋದು ಗುರುಗಳೇ. ಆಯ್ತವ, ನಾನು ಅದನ್ನೇ ಹೇಳ್ತೀನಿ. ಸುಮ್ನೆ ಅಂದ್ರೆ ಪಾಪ ನೀವು ಮಾತಾಡಬೇಕು ಅಂತಿದ್ರಂತೆ, ಅದಕ್ಕೆ ಅವರು ಕೊಟ್ಟರು.
ಬಹಳ ಸಂತೋಷ ಆಯ್ತವ ಸೊಸೆಯ ಕುರಿತು, ಅಥವಾ ನೀವೊಬ್ಬ ಅತ್ತೆಯಾಗಿ ಈ ಕಾಲದಲ್ಲಿ ಹಿಂಗ್ ನಿಮ್ ವಿಷಯ ದಿವಸ ಹೇಳ್ತಾನೆ ಗುರುಗಳು, ಯಾವಾಗ ಬೇಕಾದ್ರೆ ನಿಮ್ ಮಾತೆಲ್ಲ ಆ ಇದ್ರಲ್ಲಿ ತೋರಿಸ್ತಾನೆ ಮೊಬೈಲ್ ಅಲ್ಲಿ. ನಿಮ್ಮ ಕೈಯೆಲ್ಲ ನೋಡಿದೀನಿ ಗುರುಗಳೇ. ಖುಷಿ ಆಗುತ್ತೆ. ನಿಮ್ಮ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ದೇವ್ರು ಅಷ್ಟು ಬುದ್ಧಿ ಕೊಟ್ಟಿದಾರಲ್ಲ, ಅದಕ್ಕೆ ದೊಡ್ಡ ನಮಸ್ಕಾರ ಗುರುಗಳೇ. ಅಯ್ಯೋ 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 ಅಯ್ಯೋ, ನೋಡಿ ನಿಮ್ ದೊಡ್ಡ ಗುಣ. ಒಳ್ಳೇದಾಗ್ಲಿ ತಾಯಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಯಾವಾಗಾದ್ರೂ ಬೆಂಗಳೂರು ಕಡೆ ಬಂದ್ರೆ ದಯವಿಟ್ಟು ಆಶ್ರಮಕ್ಕೆ ಬನ್ನಿ. ಆ ರೀತಿ ಯಾವಾಗಾದ್ರೂ ಬೆಂಗಳೂರಿಗೆ ಬಂದ್ರೆ. ನನಗೆ ತುಂಬಾ ಕಷ್ಟದಲ್ಲಿ ನೊಂದಿದ್ದೀನಿ ಗುರುಗಳೇ ನಾನು. ನನಗೆ 2 ಗಂಡು ಮಕ್ಕಳು, ಒಂದೇ ಹೆಣ್ಮಗಳು ಗುರುಗಳೇ. ಈ ಊರಲ್ಲಿ 2 ಮಕ್ಳಿಗೆ ಸಾಕಿದ್ರು ಒಂದು ಹಕ್ಕಲ್ ಬಟ್ಟೆ ಹಾಕಿಲ್ಲ ಗುರುಗಳೇ. ಶ್ರೀಮಂತರ ಮಕ್ಳಿಗೆ ಸಾಕದಂಗ್ ಸಾಕಿದ್ದೀನಿ ಮಕ್ಕಳಿಗೆ. ಯಾವತ್ತಾದ್ರೂ ಒಂದು ಕೂಡ ನೀರ್ ತಗೊಂಡು ಅಂತ ಹೇಳಿಲ್ಲ, ಒಂದ್ ಸಗಣಿ ಬಳಿ ಅಂತ ಹೇಳಿಲ್ಲ. ಇಲ್ಲ ನಾನ್ ಇದಿಲ್ಲಲ್ಲ ಮಾಡ್ತೀನಿ ನನ್ ಮಕ್ಳಿಗೆ ಟೇಬಲ್ ಕೊಟ್ಟು ಊಟ ಮಾಡ್ಸಿ ಅಷ್ಟು ಬೆಳೆಸಿದಿನಲ್ಲ. ಈ ಮಕ್ಕಳು ಈಗ ಬಂದ್ಮೇಲೆ ಈಗ ಅವ್ರದ್ದು ಸಮಸ್ಯೆ ಆಗ್ಬೇಕಾದ್ರೆ ನಮಗ್ ತುಂಬಾ ನೋವಾಗುತ್ತೆ ಗುರುಗಳು. ಹೌದು ಪಾಪ, ನಂಗೆ ಅರ್ಥವಾಗುತ್ತೆ. ಆದ್ರೆ ಚಿಕ್ಕ ಮಗ ತುಂಬಾ ಒಳ್ಳೆ ರೀತಿಯಲ್ಲೂ ಇದ್ದಾರೆ. ಇದಾರೆ ಗುರುಗಳೇ, ಇದಾರೆ. ಸತ್ಯ ಗುರುಗಳೇ. ನೋಡಿ ಈಗ ಅವನಿಗೆ 3 ಮಕ್ಕಳಾಯ್ತು ಗುರುಗಳೇ. ಅದು ಆದ್ಮೇಲೆ ಈಗ ಗೌರ್ಮೆಂಟ್ ಇಂದ ಒಂದು ಕೆಲಸ ಸಿಕ್ಕಿದೆ ಗುರುಗಳೇ. ಓಹೋ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಗೌರ್ಮೆಂಟ್ ಇಂದ ಅವ್ರು ಕರ್ದೆ ಕೊಟ್ಟಿದ್ದಾರೆ, ಕಂಡಕ್ಟ್ ಮಾಡ್ತಾನೆ ಬಸ್ ಅಲ್ಲಿ ಡಿಪೋದಲ್ಲಿ. ಈಗ 8 ತಿಂಗಳಾಯ್ತು ಗುರುಗಳೇ. ಸಂತೋಷನವ. ನೋಡಿ, ಅವತ್ತು ನೀವು 4 ಊರಲ್ಲಿ ಮನೇಲಿ ಬಡತನ ಇದ್ರು, ನಿಮ್ಗೂ ಕಷ್ಟ ಇದ್ರು, ಮಕ್ಳಿಗೆ ಅದ್ ಯಾವ್ದನ್ನು ತೋರಿಸದೆ ಎಲ್ಲವನ್ನು ನಿಭಾಯಿಸ್ಕೊಂಡು ನನಗೆ ಹೊಟ್ಟೆ ಹಸುವಾದಾಗ ಬಟ್ಟೆ ಕಟ್ಟಿ, ಹೊಟ್ಟೆಲಿ ಹಸುವಾದಾಗ ಬರೀ ಬಟ್ಟೆ ಕಟ್ಟಿ, ಒಂದು ಕಾಪಿ ಸಿಮಿ ಆಗ್ಲಿ, ಕಲ್ಲು ಮಣ್ಣು ಕಬ್ಬು ಎಲ್ಲ ಮಾಡಿದೀನಿ ಗುರುಗಳೇ. ಅವತ್ತ ಆ ರೀತಿ ಇದ್ರು ಕೂಡ ಇವತ್ತು ಹಾಗೆ ಇಟ್ಟಿದ್ದಾನವ, ಒಳ್ಳೆ ರೀತಿಯಲ್ಲೇ ಇಟ್ಟಿದ್ದಾನೆ. ಭಗವಂತ ನಾನು ಎಷ್ಟು ಕಷ್ಟಪಟ್ಟಿದ್ದಲ್ಲ, ಈಗ ಒಂದು ತನ್ನ ಊಟ ಮಾಡ್ಲಿಕ್ಕೆ ಭಗವಂತ ಕೊಟ್ಟಿದ್ದಾನೆ ಗುರುಗಳೇ. ನಿಮ್ಮ ಜೀವನ ಪೂರ್ತಿ ಎಷ್ಟೋ ನಿಮ್ಮ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ನಿಮ್ಮ ಸಂತಾನಗಳಿಗೋಸ್ಕರ, ಮಕ್ಕಳಿಗೋಸ್ಕರ ದುಡ್ದಿದ್ದೀರಿ. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಸಮಸ್ಯೆಗಳು ಚಿಕ್ಕ ಪುಟ್ಟವಿರಬಹುದವ, ಆದ್ರೆ ನನಗನ್ಸುತ್ತೆ ಒಂದು ತುಂಬ ಕುಟುಂಬದಲ್ಲಿ ಬದುಕುತ್ತಾ ಇದ್ದೀರಾ, ಅದು ನಿಮ್ಮ ಭಾಗ್ಯ. ನಮ್ಮ ಮನೆಯವರು ಅವ್ರ 8 ಜನ ಅಣ್ಣ ತಮ್ಮರ ಗುರುಗಳೇ. ಆದ್ರೂ ನಮಗೆ ಅತ್ತೆ ಮಾವಂದು ಏನು ಒಂದ್ ಏನೇನ್ ನಮಗೆ ಆಶ್ರಯ ಇಲ್ಲ ಮಕ್ಕಳ ಮೇಲೆ. ಅವ್ರ ಒಂದ್ ಭೂಮಿನೂ ಇಲ್ಲ. ನಾವೇ ಗಂಡ ಹೆಂಡತಿ ದುಡ್ದು ಮಕ್ಕಳಿಗೆಲ್ಲ ಶಾಲೆ ಕಲ್ಸಿ ಇಲ್ಲಿ ಮಠ ಇನ್ನಿಗೆ SLC ಮಾಡ್ಸಿದೀನಿ. ದೊಡ್ಡವನೇ ಚಿಕ್ಕವನಿಗೆ PUC ಸೆಕೆಂಡ್ ಇಯರ್ ಮಾಡ್ಸಿ, ಒಂದ್ ಮಗಳಿಗೆ ಮದುವೆ ಮಾಡಿ, ಮಗಳಿಗೆ ಒಂದ್ ಮನೆ ಹಾಕ್ಸಿ, ಇವತ್ತಾದ್ರೂ ನಾನೊಂದು ಎಲೆ ಅಡಿಕೆ ತಿಂದ್ರೆ 5 ರೂಪಾಯಿ ಹೋಗುತ್ತೆ ಅಂತ ಅದು 1 ರೂಪಾಯಿ ಕೂಡಿ ಇಟ್ಟು ಮಕ್ಕಳಿಗೆಲ್ಲ ಒಳ್ಳೇದ್ ಮಾಡಿದೀನಿ ಗುರುಗಳೇ. ಆ ಭಗವಂತ ನನ್ ಮಕ್ಳಿಗೆ ಯಾವತ್ತು ಇದೆ ತುತ್ತನ್ನ ಕೊಡ್ಲಿ ಗುರುಗಳೇ. ಆ ತುತ್ತನ್ನದಲ್ಲಿ ಅರ್ಧ ಇನ್ನೊಬ್ರಿಗೆ ಕೊಡೋಣ ಗುರುಗಳೇ, ಅರ್ಧ ನಾನು ಊಟ ಮಾಡೋಣ. ಅದ್ಭುತ ಅಪ್ಪ. ಇದು ಸತ್ಯ ಗುರುಗಳೇ. ನಿಮ್ ಹತ್ರ ಮಾತಾಡ್ತೀನಲ್ಲ, ನನ್ನ ಹತ್ರ 1 ರೊಟ್ಟಿ ಇದ್ರೆ ಅದ್ರಲ್ಲಿ 4 ಜನ ತಿನ್ನ, ಇದ್ರಲ್ಲಿ ಒಂದೊಂದೇ ಗುಕ್ ತಿಂದು ಒಂದ್ ಸೇಮ್ ನೀರ್ ಕುಡ್ದ್ ಮಲ್ಗಾನ, ಆದ್ರೂ ನೆಮ್ಮದಿಯಾಗಿರಪ್ಪ ಅಂತ ಹೇಳ್ತೀನಿ ಗುರುಗಳೇ. ಇಲ್ಲವ, ನಿನ್ನ ಸಂಸ್ಕಾರವೇ ನಿನ್ನ ವಂಶಕ್ಕೆ ಗತಕಾಲಕ್ಕೂ ಕಾಲಕಾಲಕ್ಕೂ ಉಳಿಯುವಂತಾಗಲಿ. ನೀವು ಕಟ್ಟಿದ ಈ ವಂಶ ಅಥವಾ ಆ ಗುಡಿಸಲ ಕಾಲದಿಂದ ಅಥವಾ ಆ ಅರಕಲು ಸಮಯದಿಂದ ಇಲ್ಲಿವರೆಗೂ ನಿಮ್ಮ ಶ್ರಮ, ನಿಮ್ಮ ತ್ಯಾಗ ಬಹಳ ದೊಡ್ಡದಿದೆಯವ. ಅದಕ್ಕೆ ತಕ್ಕಂತೆ ಎಲ್ಲವೂ ಆಗುತ್ತೆ. ಯಾರ ಮನೆಯಲ್ಲಿಲ್ಲ ಇಂಥ ಚಿಕ್ಕ ಪುಟ್ಟ ವಿಚಾರಗಳು, ಎಲ್ಲರ ಮನೆಯಲ್ಲೂ ಇದ್ದಾವೆ. ಸೊ ನಾನು ಇವ್ರಿಗೆ ಮಾತಾಡ್ತೀನಿ, ಇವ್ರಿಗೆ ಬುದ್ಧಿ ಹೇಳ್ತೀನಿ. ನಿನಗೆ ಒಳ್ಳೇದಾಗ್ಲಿ ತಾಯಿ, ಬಹಳ ಸಂತೋಷವಾಯ್ತು. ಸೊಸೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬಾ ಕಷ್ಟಪಟ್ಟಿದ್ದೀನಿ ಗುರುಗಳೇ. ಈ ಕಷ್ಟದಲ್ಲಿ ಊರಲ್ಲಿ ಎಲ್ಲ ಅವ್ರು ಅಷ್ಟ ಕಷ್ಟಪಟ್ಟು ಮಕ್ಕಳಿಗೆ ಸ್ಥಾನಕ್ಕೆ ತಂದಿದಾರಲ್ಲ, ಅವರೇ ದೊಡ್ಡ ಇದು ಅಂತ ಹೇಳ್ತಾರೆ ಗುರುಗಳೇ. ಸತ್ಯನವ. ಅದು ಈವನ್ ನೋಡಿರೋರ್ಗೆ ಹೆಂಗೋ ಗೊತ್ತಿಲ್ಲ, ಬಟ್ ನಿಮ್ ಕಥೆಯನ್ನು ಕೇಳಬೇಕಾದ್ರೆ ನಮಗೆ ಅನ್ಸುತ್ತೆ. ಯಾವತ್ತು ಆಗ್ಲಿ ಗುರುಗಳೇ, ಈ ಊರಲ್ಲಿ ಒಂದ್ ದೊಡ್ಡ ಹಿರಿಯರ ಜೊತೆಲಿ ನಾನು ಒಂದ್ ಅರ್ಕಲ್ ಬಟ್ಟೆ ಹಾಕೊಂಡ್ರು ಮೇಲೆ ಕೈ ಮಾಡಿ ಒಂದ್ ಕೊಡ ನೀರ್ ತಂದ್ರುನು ಬೇರೆ ಜನ ಒಂದ್ ಮಾತಾಡ್ಬಾರ್ದಂತ ನಾವು ಸೆರಗಲ್ಲೇ ಮೈ ಮುಚ್ಕೊಂಡು ಜೀವನ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಮಕ್ಳು ಈಗ ಚೆನ್ನಾಗಿರ್ಬೇಕಂತ ಭಾವಿಸ್ತೀನಿ ಮಕ್ಳಿಗೆ ಎಲ್ಲರಿಗೂ. ಖಂಡಿತ ತಾಯಿ, ಎಲ್ಲ ಚೆನ್ನಾಗಾಗಿದೆ, ಒಳ್ಳೇದಾಗಿದೆ. ನಿನಗೆ ಒಳ್ಳೇದಾಗಿರಪ್ಪ. ನೀನು ಎಲ್ಲ ಬಿಟ್ಟು ಹಾಕು, ಚೆನ್ನಾಗಿರು. ನಿನ್ ಮಕ್ಳು, ನಿನ್ ಹೆಂಡತಿ, ನೀವ್ ಚೆನ್ನಾಗಿದ್ರೆ ಈ ಪ್ರಪಂಚನೇ ಚೆನ್ನಾಗಿರುತ್ತೆ. ನಾನ್ ಹೇಳೋದ್ ಗುರುಗಳೇ, ನಮಗ್ ನೋಡ್ಲಿ ಬಿಡ್ಲಿ ನೀವ್ ಚೆನ್ನಾಗಿರಪ್ಪ. ನೀವ್ ದಂಪತಿಗಳು, ನಿಮಗ್ 100 ವರ್ಷ ಭಗವಂತ ಚೆನ್ನಾಗಿರ್ಲಿ. ನಾನ್ ಹೇಳೋದ್ ಅದೇ ಗುರುಗಳೇ, ಅವ್ರಿಗೆ ಚೆನ್ನಾಗಿರಪ್ಪ. ಅದು ಏನೋ ಕೆಟ್ಟ ಕೆಳಗೆ ಆಯ್ತು ಹೋಯ್ತು ಅದನ್ನ ಬಿಟ್ಟು ಹಾಕು ಅಂತ ಹೇಳ್ತೀನಿ ಗುರುಗಳೇ.
ಆಗ್ಲವ್ವ, ಎಲ್ಲ ಚೆನ್ನಾಗೇ ಇರುತ್ತೆ. ನಿನ್ನ ಜೀವಿತಾವಧಿಯ ಕೊನೆ ಕ್ಷಣದವರೆಗೂ ನೀನು ಬಯಸಿದ ಅಥವಾ ಯಾವ ನಿಮ್ಮ ವಂಶ ಅಥವಾ ನಿಮ್ಮ ಕುಟುಂಬ ಹೇಗಿರಬೇಕು ಅಂತ ಆಸೆ ಪಟ್ಕೊಂಡು ಬದುಕೊಂಡು ಬಂದರೂ ಅದು ಯಾವುದೂ ವ್ಯರ್ಥವಾಗಲ್ಲವ. ಎಲ್ಲವೂ ಹಾಗೆ ಚೆನ್ನಾಗಿ ನಡೆಯುತ್ತೆ. ಭಗವಂತ ನಿನ್ನನ್ನು ಕಡೇ ಕ್ಷಣದವರೆಗೂ ಯಾರ ಬಾಯಿಗೂ ಯಾರ ಕಾಲಡಿಗೂ ಸಿಗದ ಹಾಗೆ ನಿನ್ನ ಪ್ರಾಣ ಹೋಗೋ ಕಾಲದವರೆಗೂ ನೀನು ತುಂಬ ನೆಮ್ಮದಿಯಾಗಿ ಪ್ರಾಣ ಬಿಡುವಂತಾಗಲಿ ತಾಯಿ. ನಿನಗೆ ಆ ಕಡೇ ಕ್ಷಣದವರೆಗೂ ಯಾರಿಗೂ ನೀನು ಭಾರವಾಗದಂತೆ ಬದುಕುವಂತಾಗಲಿ, ಇದು ನನ್ನ ಹಾರೈಕೆ. ಗುರುಗಳೇ, ನಾನು ಅಷ್ಟೇ ಹೇಳೋದು. ಇಬ್ಬರು ಸೊಸೆ ಇದ್ರು ಗುರುಗಳೇ, ನಾನ್ ಮಗಳ ಹತ್ರನೇ ನೋಡ್ತೀನಿ ಗುರುಗಳೇ. ಸಿಟ್ಟಲ್ಲಿ ಒಂದ್ ಮಾತಂದ್ರೂ ಇನ್ನೊಂದ್ ಸ್ವಲ್ಪ 5 ನಿಮಿಷಕ್ಕೆ ಅಯ್ಯೋ ಊಟ ಮಾಡಮ್ಮ, ಅಯ್ಯೋ ಅದನ್ನ ಮಾಡಮ್ಮ, ಅವ್ರಿಗೆ ಬಿಟ್ಟು ನಾನು ಊಟ ಮಾಡಲ್ಲ, ನನಗ್ ಬಿಟ್ಟು ಅವ್ರಿಗೆ ಊಟ ಮಾಡಲ್ಲ ಗುರುಗಳೇ. ಅಷ್ಟ್ ಚೆನ್ನಾಗಿರ್ತೀವಿ ನಾವು. ಸಂತೋಷ. ಕೊಡವ, ನಿನ್ ಮಗನ್ ಕೊಡವ. ಒಳ್ಳೇದಾಗ್ಲಿ ತಾಯಿ, ನಿನಗೆ ಶುಭವಾಗ್ಲವ. ಆಯ್ತು, ದೊಡ್ಡ ನಮಸ್ಕಾರ ಗುರುಗಳೇ, ನೀವು ಸಿಕ್ಕಿದ್ದಕ್ಕೆ. ಅಯ್ಯೋ, ಒಳ್ಳೇದಾಗ್ಲವ ಗುರುಗಳೇ. ನೋಡಪ್ಪ, ನನಗೆ ಹೆಚ್ಚಾಗಿ ಏನೂ ಮಾತಾಡಲ್ಲ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರದ್ದೆಲ್ಲ ಅವ್ರ ಕಡೆಯಿಂದ ಎಲ್ಲ ಸರಿ ಇದೆ. ನಿನಗೆ ನಾನು ಹೇಳೋದಪ್ಪ, ನನ್ನ ಮೇಲಿನ ಗೌರವದ ಕಾರಣಕ್ಕಾಗಿ ಆದರೂ ಇನ್ನು ಮುಂದೆ ನೀನು ವಾರಕ್ಕೊಮ್ಮೆ ಎಲ್ಲೋ ಕುಡಿತೀಯ, ಮನೆಗೆ ತಂದು ಕುಡಿತೀಯೋ, ಅಲ್ಲೇ ಕುಡಿತೀಯೋ, ಆಯಿತು. ನೀವು ಶ್ರಮಪಟ್ಟು ದೈಹಿಕ ಕೆಲಸ ಮಾಡೋದ್ರಿಂದ ನಾನು ಅದ್ರ ಬಗ್ಗೆ ಸ್ವಲ್ಪ ವಿನಾಯಿತಿ ಕೊಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಹಿಂದೆ ಏನು ನಡೀತು ಅದನ್ನು ಇಟ್ಕೊಂಡು ಮಾತಾಡಬಾರ್ದು. ಮತ್ತು ನಿನ್ನ ತಾಯಿ, ನಿನ್ನ ಹೆಂಡತಿಯ ವಿಚಾರವಾಗಿ ನಿನ್ನ ತಾಯಿ ಇರೋವರೆಗೂ ಆಕೆ ನೋಡ್ಕೊಳ್ತಾರೆ. ನೀನು ಅದನ್ನು ದಿಸ ಕುಡ್ಕೊಂಡು ಬಂದಾಗ ನೀನು ದಿಸ ಕುಡಿತೀಯ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ನೀವು ಒಂದು ವೇಳೆ ಕುಡ್ಕೊಂಡು ಬಂದು ಮತಿಭ್ರಮಣೆಯಾಗಿ ಏನೇನೋ ಮಾತಾಡೋಕೆ ಹೋಗಿ ಮತ್ತೆ ಜಗಳಗಳು ಎದ್ದು ಹೇಳಬಾರ್ದು. ಯಾಕಂದರೆ ಶಾಂತವಾಗಿರುವ ಒಂದು ಸಮುದ್ರ ಅಥವಾ ಶಾಂತವಾಗಿರುವ ಒಂದು ನದಿಗೆ ಒಂದು ಕಲ್ಲು ಹಾಕಿದಾಗ ಕಲ್ಲು ಬಿದ್ದ ಜಾಗದಿಂದ ಒಂದು ಅಲೆ ಶುರುವಾಗುತ್ತೆ. ಹಾಗೆ ಎಲ್ಲ ಶಾಂತವಾಗಿ ಎಲ್ಲವನ್ನು ಮರೆತು ಇವರು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವೇನೋ ಒಂದು ಹೇಳಿ, ಅಂದರೆ ಹೇಳ್ಬೇಕು ಅಂತ ಹೇಳಿರಲ್ಲ, ಎಲ್ಲೋ ಬಾಯಿ ತಪ್ಪಿ ಕುಡ್ಕೊಂಡು ಬಂದಾಗ ಯಾವಾಗಲೂ ಹೇಳ್ಬಿಟ್ಟಿರ್ತೀರ. ಸರಿ, ಇದನ್ನೇ ದೊಡ್ಡದು ಮಾಡಿಕೊಂಡು ನಿನ್ನ ಆ ಹೆಂಡತಿ ಇಂಥವ್ರು ಸ್ವಲ್ಪ ಮಂಡಾಟ ಆಡೋಕ್ಕೆ ಶುರು ಮಾಡಿದ್ರು. ಏನು ಮಾಡ್ಕೊಳಂಗಿದ್ದೀಯಪ್ಪ ನೀನು, ಅಲ್ವನಪ್ಪ? ಹೌದು ಗುರುಗಳೇ. ಹಾಗಾಗಿ ಹೇಳೋದು, ನಿನ್ನ ತಾಯಿಗೆ ಹೇಳೋದು ಮಾತಾಡೋದು ಕೇಳಿದೆ, ನಿನ್ನ ಹೆಂಡತಿಯವ್ರದ್ದು ಕೇಳಿದೆ. ಬಟ್ ನಾನು ಹೇಳೋದು ಎಲ್ಲ ಸರಿ ಇದೆ, ಎಲ್ಲ ಹೋಗ್ತಾ ಇದೆ. ಆದರೆ ಹಿಂಗಾಯಿತು, 15 ದಿವಸ 5 ದಿವಸ ಹೋಗೋದ್ರ ಬದಲು 15 ದಿವಸ ಹೋದ್ಲು, ಅದನ್ನು ಅಮ್ಮ ನೋಡ್ಕೊಳ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಕುಡಿಯೋದು ಅಥವಾ ಕುಡ್ಕೊಂಡು ಬರೋದು ಇದು ಯಾವುದು ಮಾಡಬೇಡಪ್ಪ. ನೀನು ಚೆನ್ನಾಗಿರ್ಲಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಅದನ್ನು ಹಾಳು ಮಾಡ್ಕೊಳ್ಬೇಡ. ನನಗೆ ಅದು ಹ್ಯಾಬಿಟ್ ಇಲ್ಲ ಗುರುಗಳೇ. ನನಗೇನು ಈಗ ಈ ನನ್ನ ಮನೆಯವರು, ಅವ್ರ ತಾಯಿ ನಮಗೆ 70 ದಿನ 80 ದಿನ ಮುಂದೆ ನಾನು ಕೈ ಹೇಳ್ದ ಕಾಯಿ ಹೇಳ್ದ ಸುಳ್ಳು ಹೇಳಿ ನಾನು 70 ವರ್ಷದಲ್ಲ ಗುರುಗಳೇ. ಇವಾಗ ನಮ್ಮ ಅಮ್ಮ ಹತ್ರ ಬಂದು ಏನಂತ ಗೊತ್ತಾ, ನಾನು ಯಾರ್ದೋ ಮಾತು ಕೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಾಳ ಗುರುಗಳು ಇವಾಗ ಅವ್ರಮ್ಮ. ಈಗ ನಾನು ಹಳೆ ವಿಚಾರಗಳಿಗೆ ಏನೋ ಡಿಸ್ಟರ್ಬ್ ಆಗ್ತಾ ಇದೆ ಕಣಪ್ಪ. ಅಲ್ಲ ಗುರುಗಳೇ, ಅವ್ರ ತಾಯಿ. ಆಯ್ತಪ್ಪ, ನನಗೆ ಗೊತ್ತಾಯ್ತು. ಹಳೆ ವಿಚಾರಗಳಿಗೆ ನಾನೀಗ ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಚೆನ್ನಾಗಿದೆ. ಇಲ್ಲಿಂದ ಈಚೆಗೆ ನೀನು ಕುಡಿತಾ ಬಿಟ್ಟು ಬೆಳಿಗ್ಗೆ ಹೋದ ಸಂಜೆ ಮನೆಗೆ ಬಂದು ಗೌರವಾನ್ವಿತವಾಗಿ ಹೆಂಡತಿ ಮಕ್ಳ ಜೊತೆ ಕಾಲ ಕಳ್ಕೊಂಡು ಚೆನ್ನಾಗಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಇಲ್ಲ ನೀನು ಆ ಅತ್ತೆ ಹೆಂಗೆ ಮಾಡಿದ್ಲು, ನಿನ್ನ ಹೆಂಡತಿ ಮನೇಲಿದ್ದಾಳೆ ಅಷ್ಟು ಮಾತ್ರ ನೋಡ್ಕೊ. ಅವ್ರ ಅಮ್ಮನ ಕತೆ ನಿನಗೆ ಬೇಡ. ಹಿಂದೇನಾಯ್ತು ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗ್ಬೇಡಪ್ಪ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಕಷ್ಟಪಟ್ಟು ದುಡಿತೀರಾ. ನಿನ್ನ ತಾಯಿ ಅವತ್ತು ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತು ಕಾಪಾಡಿಕೊಂಡು ಬಂದಿದ್ದಾರೆ. ದುಡಿಯೋ ಅಂದ್ರೆ ಈ ಕಡೆ ದುಡಿಯೋದು ಹೌದು, ಈ ಕಡೆ ಕುಡಿಯೋದು ಹೌದು. ಅಂದ್ರೆ ತಡಿಯಪ್ಪ, ಒಳ್ಳೆ ಹುಡುಗ ಕಣಿಯ, ತುಂಬಾ ದುಡಿತಾನೆ ಕಷ್ಟಪಡ್ತಾನೆ ಅಂತ ಈ ಕಡೆ ಹೊಗಳಬೇಕಾ? ಅಯ್ಯೋ ದುಡಿತಾನೆ ಹೌದು, ಸಂಜೆ ಆದ್ರೆ ಕುಡ್ಕೊಂಡು ಮನೆಗೆ ಬರ್ತಾನೆ ಕೊಡು ಅಂತ. ಅಂದ್ರೆ ದುಡ್ದು ಯಾಕೆ ಬಯಸ್ಕೊಬೇಕು ಅಥವಾ ದುಡ್ದು ಯಾಕೆ ಕೆಟ್ಟವನಾಗಬೇಕು? ಮಗ ಬೆಳಗ್ಗೆಯಿಂದ ದುಡಿಯಕ್ ಹೋದ ಸಾಯಂಕಾಲ ಕುಡಿದ್ರೆ ಎಲ್ರಿಗೂ ನೋವಾಗುತ್ತೆ. ಹೌದಾ? ಗೊತ್ತಾಗುತ್ತೆ ಗುರುಗಳೇ. ಆದ್ರೂ ನನಗೆ ಅಲ್ಲಪ್ಪ, ಬೆಳಗಿಂದ ದುಡ್ದವ್ರು ಸಂಜೆ ಕುಡಿಲೇಬೇಕಾ? ಇಲ್ಲ ಗುರುಗಳೇ, ಈಗ ಮನೇಲಿ ಅನ್ಕೊಳ್ಳೋದು ಗುರುಗಳೇ. ನಾನ್ ಹೇಳೋದು, ಮಗ ಬೆಳಗ್ಗಿಂದ ದುಡಿಯೋಕ್ ಹೋದವನು ಸಾಯಂಕಾಲ ಕುಡಿದ್ ಮನೆಗ್ ಬಂದ್ರೆ ಅಪ್ಪ ನೊಂದ್ಕೊಂತಾರಗೋಸ್ಕರ ಗುರುಗಳೇ ಬಿಟ್ಟಿದೆ ಗುರುಗಳೇ. ಈಗ ಒಂದ್ 6 ತಿಂಗಳು ಬಿಟ್ಟಿದೆ, ಇವತ್ತು ತಗೊಂಡಿ ಗುರುಗಳೇ ಬೇಜಾರದಲ್ಲಿ. ಇಲ್ಲಪ್ಪ, ನಾನು ಇದನ್ನ ಕ್ಷಮಿಸಲ್ಲ. ನನ್ನ ಹತ್ರ ಕರೆ ಮಾಡೋ ಸಮಯದಲ್ಲಿ ನೀನು ಕುಡಿದು ಮಾತಾಡ್ತೀಯಲ್ವಾ? ನಂದೇ ತಪ್ಪು ಗುರುಗಳೇ. ಈಗ ಒಳ್ಳೇದಾಗ್ಲಪ್ಪ.
ಏನೋ ಅವ್ರ ತಾಯಿ ಹತ್ರ ಮಾತಾಡಬೇಕಾದ್ರೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ. ನಿಮ್ಮನ್ನೆಲ್ಲ ಸಾಕೊಂಡು ಇಲ್ಲಿವರೆಗೂ ಗೌರವಾನ್ವಿತವಾಗಿ ಬಂದಿರಬೇಕಾದ್ರೆ ಈ ಎಡವಟ್ಟುಗಳನ್ನೆಲ್ಲ ಮಾಡಿಕೊಳ್ಬಾರ್ದು. ಹೌದು, ನಿಮ್ಗೆ ಅತ್ತೆ, ನಿಮ್ಮ ಹೆಂಡತಿಯ ಅಮ್ಮ ಅಂದರೆ ನಿಮ್ಮ ಅತ್ತೆ ಏನೋ ಅಂದಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಈ ಹಿಂದೆ ಮನೆ ಬಿಟ್ಟು ಹೋಗಿ ಏನೋ ರಾದ್ದಂತ ಮಾಡಿರ್ಬೋದು. ಇನ್ನೂ ಆ ಪ್ರಕರಣಗಳು ಜೀವಂತವಾಗಿದ್ದರೆ ನಾನು ಆಕೆಯನ್ನು ಕೇಳ್ತಾ ಇದ್ದೆ, ಯಾಕಮ್ಮ ಹಂಗೆ ಮಾಡಿದೆ ಅದು ಇದು ಅಂತ. ಬಟ್ ಇತ್ಯರ್ಥ ಆಗಿ ಬಂದ ಮೇಲೆ ನಾನು ಅದನ್ನು ಕೇಳಕ್ಕೆ ಅದಕ್ಕೆ ಮತ್ತೆ ನಾನು ಇನ್ನೇನು ರೂಪ ಕೊಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಆಯ್ತಲ್ಲಪ್ಪ, ಗೌರವ ಇದ್ದರೆ ಈ ಕುಡ್ದು ಮಾತಾಡಿದೆ ಅಂತ ನನಗೇನು ಬೇಜಾರಿಲ್ಲ. ಬಟ್ ಸ್ವಲ್ಪ ನಿಮ್ಮನ್ನು ನಡಗಿಸ್ಬೇಕಿತ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಎಲ್ಲ ಕೃಷ್ಣನಿಗೆ ಬಿಡ್ತೀನಪ್ಪ. ಅವೆಲ್ಲದಕ್ಕೂ ಒಂದು ಶಕ್ತಿ ಇರುತ್ತಪ್ಪ. ಇಲ್ಲಿ ನನ್ನ ಜೊತೆ ಮಾತಾಡ್ಬೇಕಾದ್ರೆ ನೀವು ಕುಡಿದು ಮಾತಾಡೋದು ಅಥವಾ ಸುಳ್ಳು ಹೇಳೋದು, ಎಲ್ಲದಕ್ಕೂ ಫಲ ಇದೆ. ನೀವು ನನಗೆ ಸುಳ್ಳು ಹೇಳ್ಬೋದು, ಆದರೆ ಯಾವ ಸತ್ಯವನ್ನು ಮುಚ್ಚಿಟ್ರೋ ಅದೇ ಕಾರಣಕ್ಕಾಗಿ ನೀವು ಸಂಕಟಕ್ಕೆ ಸಿಲುಗುತ್ತೀರಾ. ಬೇಡ, ಒಳ್ಳೆ ಬದುಕು ಸಿಕ್ಕಿದೆ, ಹೇಗೋ ಎಲ್ಲವೂ ಸರಿ ಹೋಗ್ತಿರ್ಬೇಕಾದ್ರೆ ಅಥವಾ ಎಲ್ಲವೂ ಅಷ್ಟೋ ಇಷ್ಟೋ ಚೆನ್ನಾಗಿ ಆಗ್ತಾ ಇದೆ, ಅದನ್ನು ಹಾಳು ಮಾಡಿಕೊಳ್ಬೇಡಿ. ಒಳ್ಳೇದಾಗ್ಲಪ್ಪ.